ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಯಥಾರ್ಥ ಬ್ಯಾಚ್ ಅಲ್ಲಿ ಫಿಸಿಕ್ಸ್ ನ 4ನೇ ಚಾಪ್ಟರ್ ಆದ ವರ್ಕ್ ಅಂಡ್ ಎನರ್ಜಿನ ಸ್ಟಾರ್ಟ್ ಮಾಡಲಿದ್ದೇವೆ. ಸೊ ಫಸ್ಟ್ 3 ಲೆಕ್ಚರ್ ಅಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ದೇವೆ, ಹಾಗೆ ಲಾಸ್ಟ್ ಲೆಕ್ಚರ್ ಅಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ದೇವೆ ಅನ್ನೋದು ಒಂದ್ಸತಿ ನೋಡಿ ಇವತ್ತಿನ ಲೆಕ್ಚರ್ ಆದ ವರ್ಕ್ ಅಂಡ್ ಎನರ್ಜಿನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಸೊ ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. ಸೊ ನಾವು ಫ್ಯೂ ಕಾನ್ಸೆಪ್ಟ್ ನೋಡೋದಾದ್ರೆ ಫಸ್ಟ್ 3 ಚಾಪ್ಟರ್ಸ್ ಆದ ಫಸ್ಟ್ ಚಾಪ್ಟರ್ ನೋಡೋದಾದ್ರೆ ಮೋಷನ್. ಇದರಲ್ಲಿ ನಾವು ಮೋಷನ್ ಅಂದ್ರೇನು, ರೆಸ್ಟ್ ಅಂದ್ರೇನು, ಹಾಗೆ ರೆಸ್ಟ್ ಅಂಡ್ ಮೋಷನ್ ನ ರಿಲೇಷನ್ ಏನು ಅಂತ ನೋಡಿದ್ದೇವೆ. ಹಾಗೆ ಸೆಕೆಂಡ್ ಚಾಪ್ಟರ್ ಆದ ಫೋರ್ಸ್ ಅಂಡ್ ಲಾಸ್ ಆಫ್ ಮೋಷನ್, ನ್ಯೂಟನ್ಸ್ ಲಾ ಆಫ್ ಮೋಷನ್, ಇದು ಸಹಿತ ಡಿಸ್ಕಸ್ ಮಾಡಿದ್ದೇವೆ ರೈಟ್, ಇನ್ ಡೀಟೇಲ್ ಆಗಿ. ಸೊ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ನ ಡಿಸ್ಕಸ್ ಮಾಡಿದ್ದೇವೆ. ಸೊ ಇಲ್ಲಿ ನಾವು ಫೋರ್ಸ್ ಅಂದ್ರೇನು, ಹಾಗೆ ಲಾಸ್ ಆಫ್ ಮೋಷನ್, ದಟ್ ಈಸ್ 3 ಲಾಸ್ ಆಫ್ ಮೋಷನ್ಸ್ ಇದೆ. ಸೊ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಏನೇನು ಹೇಳುತ್ತೆ, ಹಾಗೆ ಆ ನ್ಯೂಮರಿಕಲ್ಸ್ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದು ಸಹಿತ ನೋಡಿದ್ದೇವೆ. ಹಾಗೆ ಲಾಸ್ಟ್ ಲೆಕ್ಚರ್ ನೋಡೋದಾದ್ರೆ ದಟ್ ಈಸ್ ದ ಥರ್ಡ್ ಲೆಕ್ಚರ್, ದಟ್ ಈಸ್ ದ ಗ್ರಾವಿಟೇಷನ್. ಓಕೆ, ಸೊ ಗ್ರಾವಿಟೇಷನ್ ಅಂದ್ರೇನು, ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೇನು, ಗ್ರಾವಿಟೇಷನ್. ಓಕೆ, ಈ ಗ್ರಾವಿಟೇಷನ್ ಅಲ್ಲಿ ನಾವು ಏನೇನು ಓದಿದ್ದೇವೆ ಅನ್ನೋದು ಒಂದ್ಸತಿ ನೋಡೋಣ. ಓಕೆ, ಸೊ ದೀಸ್ 3 ಚಾಪ್ಟರ್ಸ್, ಓಕೆ, ಫಸ್ಟ್ 3 ಚಾಪ್ಟರ್ಸ್ ಇನ್ ದ ಫಿಸಿಕ್ಸ್. ಓಕೆ, ಫಸ್ಟ್ 3 ಚಾಪ್ಟರ್ಸ್. ಓಕೆ, ಈ ಗ್ರಾವಿಟೇಷನ್ ಅಲ್ಲಿ ನಾವು ಏನೇನು ಓದಿದ್ದೇವೆ ಅನ್ನೋದು ನೋಡೋಣ. ಸೊ ಈ ಗ್ರಾವಿಟೇಷನ್ ಟಾಪಿಕ್ ಅಲ್ಲಿ ಏನೇನು ಕವರ್ ಮಾಡಿದ್ದೇವೆ. ಸೊ ಫಸ್ಟ್ ಗೆ ನೋಡೋದಾದ್ರೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಓಕೆ, ಸೊ ಸ್ಟೇಟ್ಮೆಂಟ್ ಪ್ರಕಾರ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ F ಈಸ್ ಈಕ್ವಲ್ಸ್ ಟು G m1 m2 divided by r square anta. Okay, so here F indicates it is the gravitational force between the two bodies, and G indicates it is the gravitational constant. M1 and M2 indicates the mass of the two bodies, and R indicates that is the separation between two bodies. Artha aita? So next one, motion under gravity. Motion under gravity andre it's a free fall. ಇವಾಗ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ನ ನೀವು ಜಸ್ಟ್ ಬಿಟ್ಟಾಗ ಏನಾಗುತ್ತೆ, ಯಾವಾಗಲೂ ಅದು ಕೆಳಗಡೆ ಬರುತ್ತೆ. ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್? ಸೊ ದಟ್ ಈಸ್ ಅ ಫೋರ್ಸ್ ಆಫ್ ಗ್ರಾವಿಟಿ. ಸೊ ಫೋರ್ಸ್ ಆಫ್ ಗ್ರಾವಿಟಿ ಅದ್ರ ಮೇಲೆ ಆಕ್ಟ್ ಆಗೋದ್ರಿಂದ ನೀವು ಯಾವುದೇ ಬಾಡಿ ಫ್ರೀಲಿ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಕೆಳಗಡೆ ಬರುತ್ತೆ. ಅದನ್ನು ಯಾವುದೇ ಬಾಡಿನ ಥ್ರೋ ಮಾಡಿದ್ರೆ, ವರ್ಟಿಕಲ್ ಅಪ್ವರ್ಡ್ ಥ್ರೋ ಮಾಡಿದ್ರೆ ಸರ್ಟನ್ ಹೈಟ್ ರೀಚ್ ಆಗಿ ಅಗೇನ್ ಇಟ್ ಕಮ್ಸ್ ಬ್ಯಾಕ್ ಟು ದ ಸೆಂಟರ್ ಆಫ್ ದ ಅರ್ತ್. ಓಕೆ, ಸೊ ಅದನ್ನೇ ನಾವು ಮೋಷನ್ ಅಂಡರ್ ಗ್ರಾವಿಟಿ ಅಂತ ಕರಿತೀವಿ. ಅದರಲ್ಲಿ 3 ಇಕ್ವೇಶನ್ಸ್ ಆಫ್ ಮೋಷನ್ ಇದೆ. ಓಕೆ, 3 ಇಕ್ವೇಶನ್ಸ್ ಆಫ್ ಮೋಷನ್ ಅಲ್ಲಿ ಸೊ ಫಸ್ಟ್ ನೀವು ಇಕ್ವೇಶನ್ಸ್ ಆಫ್ ಮೋಷನ್ ಬರೆದ್ರೆ ಏನೇನು ಸಿಗುತ್ತೆ ನಿಮಗೆ. ಫಸ್ಟ್ ಇಕ್ವೇಶನ್ ದಟ್ ಈಸ್ V is equal to U plus AT, ರೈಟ್. ಸೆಕೆಂಡ್ ಇಕ್ವೇಶನ್ ನೋಡೋದಾದ್ರೆ S is equal to UT plus of AT square. ಥರ್ಡ್ ಇಕ್ವೇಶನ್ ಆಫ್ ಮೋಷನ್ ನೋಡೋದಾದ್ರೆ V square that is equal to U square plus 2AS. ಓಕೆ, ಸೊ ಅಕಾರ್ಡಿಂಗ್ ಟು ಅವರ್ ಕಾನ್ಸೆಪ್ಟ್ ದಟ್ ಈಸ್ ಮೋಷನ್ ಅಂಡರ್ ಗ್ರಾವಿಟಿ. ಸೊ ಯಾವುದೇ ಒಂದು ಬಾಡಿನ ಫ್ರೀ ಆಗಿ ಬಿಟ್ಟಾಗ ಏನಾಗುತ್ತೆ ಅಂದ್ರೆ at initial point u is 0. u ಅಂತಂದ್ರೆ initial velocity, v ಅಂತಂದ್ರೆ final velocity of the body, where a is acceleration produced in the body and t is time taken in the journey. Okay, time taken by the body in the journey. Okay, so ಇದರ ಪ್ರಕಾರ ನಾವು ನೋಡೋದಾದ್ರೆ ಇಲ್ಲಿ v is equal to u plus at ಆಗುತ್ತೆ. ಫ್ರೀ ಫಾಲ್ ಬಾಡಿಯಲ್ಲಿ ನಿಮಗೆ ಚೇಂಜಸ್ ಸಿಗುತ್ತೆ. ಏನಂದ್ರೆ u, this is for free fall body. Okay, so u becomes 0, A becomes G. ಇದು ವರ್ಟಿಕಲಿ ಡೌನ್ವರ್ಡ್ ಇದ್ದಾಗ. ಅದೇ ನಾವು ವರ್ಟಿಕಲಿ ಅಪ್ವರ್ಡ್ ಮೋಷನ್ ತಗೊಂಡ್ರೆ A ವ್ಯಾಲ್ಯೂ ಏನಾಗುತ್ತೆ ಮೈನಸ್ G ಅಂತ ಆಗುತ್ತೆ. ಓಕೆ, A is equal to G and S is equal to H ಅಂತ. Nothing but displacement, nothing but it is a vertical displacement or vertical distance, we call it as a height of the body, right, from the ground. So ಇಷ್ಟು ಚೇಂಜಸ್ ಆಯ್ತು. ಅದ್ರ ಪ್ರಕಾರ ನಾವು ಬರೆಯೋದಾದ್ರೆ ಫಸ್ಟ್ ಇಕ್ವೇಶನ್ ಆಫ್ ಮೋಷನ್ ಏನಾಗುತ್ತೆ, V equals to U 0 ಆಗೋದ್ರಿಂದ GT ಆಗುತ್ತೆ. ಓಕೆ, ಸೆಕೆಂಡ್ ಇಕ್ವೇಶನ್ ಆಫ್ ಮೋಷನ್ ಯಾವ ತರ ರೆಡ್ಯೂಸ್ ಆಗುತ್ತೆ ಅಂದ್ರೆ H is equal to ಆಫ್ GT ಸ್ಕ್ವೇರ್ ಆಗುತ್ತೆ. ಅದೇ ರೀತಿ ಇಕ್ವೇಶನ್ ಆಫ್ ಮೋಷನ್ 3 ದಟ್ ಈಸ್ V ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 2GH ಆಗುತ್ತೆ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ರೆಡ್ಯೂಸ್ ದಿಸ್ ಇಕ್ವೇಶನ್ಸ್ ಆಫ್ ಮೋಷನ್ ಅಂಡರ್ ಗ್ರಾವಿಟಿ. ಓಕೆ, ಇಲ್ಲಿ ಮೋಷನ್ ಅಂಡರ್ ಗ್ರಾವಿಟಿ ಅಂತ ಹೋಗ್ತೀವಿ ಅಂದ್ರೆ ಮೋಷನ್ ಆಫ್ ಎ ಆಬ್ಜೆಕ್ಟ್ ಅಂಡರ್ ಗ್ರಾವಿಟಿ ಅಂತ ಅರ್ಥ. ಓಕೆ, ಹಾಗೆ ಇದ್ರ ಮೇಲೆ ಸ್ವಲ್ಪ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಯ್ತಾ ಸಾಲ್ವ್ ಮಾಡಿದ್ದೇವೆ, ರೈಟ್. ಸೊ ಆಮೇಲೆ ನಮಗೆ ಮಾಸ್ ಅಂಡ್ ವೇಟ್. ಓಕೆ, ಮಾಸ್ ಅಂಡ್ ವೇಟ್ ಡೆಫಿನೇಷನ್ಸ್ ಮತ್ತೆ ಯೂನಿಟ್ಸ್, ಹಾಗೆ
ಇನ್ಸ್ಟ್ರೂಮೆಂಟ್ಸ್ ಮತ್ತೆ ಅದ್ರ ಮಧ್ಯೆ ಇರೋ ರಿಲೇಷನ್ ಸಹಿತ ಡಿಸ್ಕಸ್ ಮಾಡಿದ್ದೇವೆ. ಸೊ ಡೈರೆಕ್ಟ್ಲಿ ನಾನು ರಿಲೇಷನ್ ಏನಾದರೂ ಬರೆಯೋದಿತ್ತಂದ್ರೆ ರಿಲೇಷನ್ ಯಾವ ತರ ಬರೀತೀನಿ ಅಂತಂದ್ರೆ weight of the body that is equal to m into g. So this is the relation between mass and weight of the body. Okay, so mass and weight of the body relation ಬಗ್ಗೆ ಕೇಳೋದಾದ್ರೆ ಇಲ್ಲಿ ನಾವು ಹೇಳ್ಬೋದು w is equal to mg ಅಂತ, where w is weight of the body, where m is mass of the body, where g is acceleration due to gravity. Okay, next one, this g value changes. Okay, changing means place to place ಈ g value change ಆಗ್ತಾ ಇರುತ್ತೆ. Okay, ಅರ್ತ್ ಸರ್ಫೇಸ್ ಅಲ್ಲಿ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದ್ರೆ ಮೂನ್ ಅಲ್ಲಿ 1/6 ಪಾರ್ಟ್ ಆಫ್ ದಟ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಸೊ ದಿಸ್ ಜಿ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ದಟ್ ಈಸ್ ಯು ಕ್ಯಾನ್ ಸಿ ಇಲ್ಲಿ ನಾವು ಹೇಳೋದಾದ್ರೆ ದಿಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಓಕೆ, ದಿಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಓಕೆ, ದಟ್ ಈಸ್ 6.67 ಇಂಟು 10 ಪವರ್ ಮೈನಸ್ 11. ಓಕೆ, ಅದು ರಿಮೈನ್ ಸೇಮ್ ಆಗುತ್ತೆ. ಬಟ್ ಈ ಸ್ಮಾಲ್ ಲೆಟರ್ ಜಿ ವ್ಯಾಲ್ಯೂ ಏನಿದೆಯಲ್ಲ ವೇರೀಸ್ place to place. Okay, place to place. Now relation ಬರೆಯೋದಾದ್ರೆ acceleration due to gravity of a moon that is 1/6 of acceleration due to gravity on earth. This is the relation. Okay, now so next one, thrust and pressure. Thrust and pressure ಯಾವ ತರ ರಿಲೇಟೆಡ್ ಆಗಿದೆ? thrust and pressure ನಾವು ರಿಲೇಷನ್ ಬರೆದ್ರೆ ಓಕೆ, ಸೊ ಇಲ್ಲಿ ಬರೀತೇನೆ. So pressure that is given by F perpendicular divided by area ಅಥವಾ T divided by A ಅಂತಾನು ಬರೀಬಹುದು. ಅರ್ಥ ಆಗ್ತಿದೆನಾ? ಇಲ್ಲಿ P ಅಂತಂದ್ರೆ pressure, F perpendicular is nothing but a normal force. That normal force only we are calling it as a thrust. Okay, next one, Archimedes principle. Archimedes principle ಏನ್ ಹೇಳುತ್ತಂದ್ರೆ when weight of the body, okay, when weight of the body is balanced by buoyant force of the liquid. Buoyant force of the liquid ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಹೇಳೋದಾದ್ರೆ weight of the body that is equals to the water ಅಥವಾ liquid displaced by the body due to immersed part of the body ಅಂತ ಹೇಳ್ತೀವಿ. ಅಂದ್ರೆ ಒಂದು ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ ಒಂದು ಕಂಟೈನರ್ ಅಲ್ಲಿ ನೀರಿದೆ, ಆ ನೀರಲ್ಲಿ ನಾವು ಒಂದು ಆಬ್ಜೆಕ್ಟ್ ನಾವು ಬಿಟ್ಟಾಗ ಸ್ವಲ್ಪ ಪಾರ್ಟ್ ನೀರೊಳಗಡೆ ಹೋಗುತ್ತೆ ಅಲ್ವಾ? ಸೊ ಆ ಪಾರ್ಟ್ ಎಷ್ಟು ಡಿಸ್ಪ್ಲೇಸ್ ಮಾಡುತ್ತೆ ನೀರನ್ನ, ಆ ನೀರನ್ನು ನಾವು ಯಾವ್ದಾದ್ರು ಗ್ಲಾಸ್ ಜಾರ್ ಅಥವಾ ಸಿಲಿಂಡರ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ವೇಟ್ ನೋಡಿದ್ದೆ ಆದ್ರೆ that weight of the water will be equal to weight of that entire body. ಇದನ್ನೇ ನಾವು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಇಂದ ನಮಗೆ ಗೊತ್ತಾಗುತ್ತೆ. ಸೊ ದಿಸ್ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಇಸ್ ಆಲ್ಸೋ ಕಾಲ್ಡ್ ಲಾ ಆಫ್ ಫ್ಲೋಟೇಷನ್. ಓಕೆ, ಸೊ ಇಲ್ಲಿ ಯಾವಾಗ ಆಬ್ಜೆಕ್ಟ್ ಫ್ಲೋಟ್ ಆಗುತ್ತೆ ಯಾವಾಗ ಸಿಂಕ್ ಆಗುತ್ತೆ ಅನ್ನೋದು ಹೇಳೋದಾದ್ರೆ ಟೂ ವೇಸ್ ಅಲ್ಲಿ ಹೇಳ್ಬೋದು. ಒಂದು ಯೂಸಿಂಗ್ ರಿಲೇಷನ್ ಬಿಟ್ವೀನ್ W ಅಂಡ್ FB, ಇನ್ನೊಂದು ಡೆನ್ಸಿಟಿ ಕಾನ್ಸೆಪ್ಟ್ ಮುಖಾಂತರ ನಾವು ಹೇಳ್ಬೋದು. ಓಕೆ, ಸೊ ಈ ಎರಡು ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ನಾವು ವೆದರ್ ದ ಬಾಡಿ ಫ್ಲೋಟ್ಸ್ ಆರ್ ಸಿಂಕ್ ಅಂತ ಹೇಳ್ಬೋದು. ಎರಡು ಕಂಡೀಷನ್ ಬರೀತೀನಿ, ಫ್ಲೋಟ್, ಎರಡು ಕಂಡೀಷನ್ ಬರೀತೀನಿ ಇಲ್ಲಿ ಫ್ಲೋಟ್, ನೆಕ್ಸ್ಟ್ ಒನ್ ಇಲ್ಲಿ ಸಿಂಕ್ ಅಂತ ಬರೀತೀನಿ. ಓಕೆ, ಟೂ ಕಂಡೀಷನ್ಸ್, ಯಾವಾಗ ಫ್ಲೋಟ್ ಆಗುತ್ತೆ ಯಾವಾಗ ಸಿಂಕ್ ಆಗುತ್ತೆ ಅಂತ ಬಾಡಿ. ಓಕೆ, ಸೊ ಅಕಾರ್ಡಿಂಗ್ ಟು ವೇಟ್ ಆಫ್ ದ ಬಾಡಿ ಬಗ್ಗೆ ಮಾತಾಡೋದಾದ್ರೆ ವೆನ್ W is less than FB or when W is equal to FB, ಈ ಎರಡು ಕೇಸ್ ಇದ್ದಾಗ ನಮಗೆ ಬಾಡಿ ಫ್ಲೋಟ್ ಆಗುತ್ತೆ. ಓಕೆ, ಹಾಗೆ W is greater than FB ಇದ್ದಾಗ ಏನಾಗುತ್ತೆ, ವೇಟ್ ಆಫ್ ದ ಬಾಡಿ ಹೆಚ್ಚಿದ್ದಾಗ ಬೈಂಡ್ ಫೋರ್ಸ್ ಆಫ್ ದ ಲಿಕ್ವಿಡ್ ಬಗ್ಗೆ, ಓಕೆ, ಅವಾಗ ಬಾಡಿ ಸಿಂಕ್ ಆಗುತ್ತೆ. ದ ಬಾಡಿ ಸಿಂಕ್ ಇನ್ ದ ಲಿಕ್ವಿಡ್ ಟು ದ ಬಾಟಮ್ ಆಫ್ ದ ಲಿಕ್ವಿಡ್ ಸರ್ಫೇಸ್. ಓಕೆ, ಹಾಗೆ ಡ್ಯೂ ಟು ಡೆನ್ಸಿಟಿ ಬಗ್ಗೆ ಮಾತಾಡೋದಾದ್ರೆ ಓಕೆ, ದಿಸ್ ಇಸ್ ಸಿಂಕ್. ಓಕೆ, ಇಲ್ಲಿ ಸ್ಪೆಷಲ್ ಕೇಸಸ್ ಬರುತ್ತೆ. ಓಕೆ, W is less than FB ಅಂತಂದ್ರೆ ಏನಾಗುತ್ತೆ? ಓಕೆ, ಇಲ್ಲಿ ಏನಾಗುತ್ತೆ ಅಂದ್ರೆ ವೆನ್ W is FB ಅಂತ ಹೇಳಿದಾಗ ದಿಸ್ ವಿಲ್ ಬಿ ಪಾರ್ಷಲಿ ಫ್ಲೋಟ್ಸ್. ಓಕೆ, ಇಲ್ಲಿ W is equal to FB ಅಂತಂದ್ರೆ ಸರ್ಫೇಸ್ ಅಲ್ಲಿ. ಓಕೆ, ಸಪೋಸ್ ದಿಸ್ ಇಸ್ ದ ಸರ್ಫೇಸ್ ಆಫ್ ದ ಲಿಕ್ವಿಡ್ ಅಂದ್ರೆ ದ ಬಾಡಿ ವಿಲ್ ಬಿ ಫ್ಲೋಟಿಂಗ್ ಇನ್ ದಿಸ್ ಲೆವೆಲ್. ಓಕೆ, ದಿಸ್ ಇಸ್ ದ ಹೈಯೆಸ್ಟ್ ಪಾಯಿಂಟ್ ಆಫ್ ದ ಲಿಕ್ವಿಡ್ ಸರ್ಫೇಸ್. ದ ಬಾಡಿ ಎಲ್ಲಿರುತ್ತೆ, ಇಲ್ಲಿರುತ್ತೆ. ಓಕೆ, ಅರ್ಥ ಆಗ್ತಿದೆನಾ? ಸೊ ಇದನ್ನೇ ನಾವು ಫ್ಲೋಟ್ ಅಂತ ಕರಿತಿರೋದು. ಹಾಗೆ ಡೆನ್ಸಿಟಿ ಟಾಪಿಕ್ ಪ್ರಕಾರ ಮಾತಾಡೋದಾದ್ರೆ ಡೆನ್ಸಿಟಿ ಆಫ್ ದ ಸಬ್ಸ್ಟೆನ್ಸ್ ಈಸ್ ಲೆಸ್ ದ್ಯಾನ್ ಡೆನ್ಸಿಟಿ ಆಫ್ ದ ಲಿಕ್ವಿಡ್. ಒನ್ ಕಂಡೀಷನ್, ಡೆನ್ಸಿಟಿ ಆಫ್ ದ ಸಬ್ಸ್ಟೆನ್ಸ್ ಈಸ್ ಈಕ್ವಲ್ ಟು ಡೆನ್ಸಿಟಿ ಆಫ್ ದ ಲಿಕ್ವಿಡ್. ಈ ಎರಡು ಕೇಸ್ ಇದ್ದಾಗ ನಿಮಗೆ ಬಾಡಿ ಫ್ಲೋಟ್ ಆಗುತ್ತೆ. ಅದೇ ನಿಮಗೆ ಡೆನ್ಸಿಟಿ ಆಫ್ ದ ಸಬ್ಸ್ಟೆನ್ಸ್ ಈಸ್ ಗ್ರೇಟರ್ ದ್ಯಾನ್ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಇದ್ದಾಗ ದ ಬಾಡಿ ಸಿಂಕ್ಸ್. ಟೂ ವೇಸ್ ಅಲ್ಲಿ ಡಿಸ್ಕಸ್ ಮಾಡಬಹುದು. ಓಕೆ,
that is all about Archimedes principle. Next one ಹೇಳೋದಾದ್ರೆ ಡೆನ್ಸಿಟಿ ಅಂಡ್ ರಿಲೇಟಿವ್ ಡೆನ್ಸಿಟಿ. ಓಕೆ, ಸೊ ಡೆನ್ಸಿಟಿ ಮತ್ತೆ ರಿಲೇಟಿವ್ ಡೆನ್ಸಿಟಿ ಯಾವ ತರ ಡಿಫೈನ್ ಮಾಡ್ತೀವಿ ಅಂತಂದ್ರೆ, ಡೆನ್ಸಿಟಿ ಇಸ್ ನಥಿಂಗ್ ಬಟ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದ ಸಬ್ಸ್ಟೆನ್ಸ್. ಅದೇ ರಿಲೇಟಿವ್ ಡೆನ್ಸಿಟಿ ನಾವು ಮಾತಾಡೋದಾದ್ರೆ ದಟ್ ಈಸ್ ಡೆನ್ಸಿಟಿ ಆಫ್ ದ ಸಬ್ಸ್ಟೆನ್ಸ್ ಟು ದ ಡೆನ್ಸಿಟಿ ಆಫ್ ಎ ವಾಟರ್ ಅಟ್ 4 ಡಿಗ್ರಿ ಸೆಲ್ಸಿಯಸ್ ಅಂತ ಬರೀತೀವಿ. ಆಲ್ಸೋ ಐ ಹ್ಯಾವ್ ಮೆನ್ಷನ್ ವೈ ಡು ವಿ ಕನ್ಸಿಡರ್ ದಟ್ ಪರ್ಟಿಕ್ಯುಲರ್ ಟೆಂಪರೇಚರ್ ದಟ್ ಈಸ್ ಅಟ್ 4 ಡಿಗ್ರಿ ಸೆಲ್ಸಿಯಸ್ ಅನ್ನೋದು. ದಟ್ ಈಸ್ ಡ್ಯೂ ಟು ಅನಾಮಲಸ್ ಬಿಹೇವಿಯರ್ ಆಫ್ ಅ ವಾಟರ್. ಓಕೆ, ಸೊ at 4 degrees Celsius, the density of a water will be maximum, that is 1 gram per centimeter cube ಅಥವಾ 1000 kg per meter cube ಅಂತ ಅರ್ಥ. Got it? Okay, so that is about the density as well as relative density. So ನಾವು density ಫಾರ್ಮುಲಾ ಬರೆಯೋದಾದ್ರೆ density ರೋ ಅಂತ ಬರಿಬಹುದು ಅಥವಾ ಡಿ ಅಂತ ಬರಿಬಹುದು, ಕ್ಯಾಪಿಟಲ್ ಲೆಟರ್ ಡಿ ಅಂತ ಬರಿಬಹುದು. ಓಕೆ, ಸ್ಕೂಲ್ ಲೆವೆಲ್ಗೆ. ಅದೇ ನೀವು +1 +2 ಹೋದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಯೂಸ್ ರೋ ಓನ್ಲಿ. ಓಕೆ, ಇಲ್ಲಿ ಸ್ಕೂಲ್ ಲೆವೆಲ್ಗೆ ನೀವು ಯು ಕ್ಯಾನ್ ಯೂಸ್ ರೋ ಡಿ ಆರ್ ಕ್ಯಾಪಿಟಲ್ ಲೆಟರ್ ಡಿ. ಜನರಲಿ ಸ್ಕೂಲ್ ಲೆವೆಲ್ ಡಿ ನೇ ಯೂಸ್ ಮಾಡ್ತಾರೆ, ಯಾಕಂದ್ರೆ ಡಿ ಮೀನ್ಸ್ ಡೆನ್ಸಿಟಿ ಅಂತ ಅರ್ಥ. ಓಕೆ, ಸೊ ನಾವು ಇಲ್ಲಿ ದಟ್ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು ಹೇಳುತ್ತಂದ್ರೆ ಮಾಸ್ ದಟ್ ಈಸ್ ಎಮ್ ಡಿವೈಡೆಡ್ ಬೈ ವಿ ದಟ್ ಈಸ್ ವಾಲ್ಯೂಮ್. ಓಕೆ, ಸೊ ಇಲ್ಲಿ ಹೇಳೋದಾದ್ರೆ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಸಬ್ಸ್ಟೆನ್ಸ್. ನೆಕ್ಸ್ಟ್ ಒನ್ ಹೇಳೋದಾದ್ರೆ ರಿಲೇಟಿವ್ ಡೆನ್ಸಿಟಿ. ರಿಲೇಟಿವ್ ಡೆನ್ಸಿಟಿ ಏನು ಹೇಳುತ್ತಂದ್ರೆ ರಿಲೇಟಿವ್ ಡೆನ್ಸಿಟಿ ರೋ ಆರ್ ದಟ್ ಈಸ್ ಈಕ್ವಲ್ ಟು density of the substance to the density of water at a 4 degree Celsius. That is the relative density formula. So that is all about density and relative density. Now next ಬಗ್ಗೆ ಮಾತಾಡೋದಾದ್ರೆ ಎಕ್ಸರ್ಸೈಸ್. ಓಕೆ, ಸೊ NCERT ಎಕ್ಸರ್ಸೈಸ್ ಕ್ವೆಶ್ಚನ್ಸ್ ನ ಸಹಿತ ನಾವು ಡಿಸ್ಕಸ್ ಮಾಡಿದ್ದೇವೆ, ರೈಟ್? ಸೊ ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ನಾವು ವರ್ಕ್ ಅಂಡ್ ಎನರ್ಜಿ ದಟ್ ಈಸ್ ದ 4th ಚಾಪ್ಟರ್. ಈ ಚಾಪ್ಟರ್ ಅಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ತೀವಿ, ಏನೇನಿಲ್ಲ ಅನ್ನೋದು ಲೆಕ್ಚರ್ ಬೈ ಲೆಕ್ಚರ್ ನೀವು ತಿಳ್ಕೊಂತ ಹೋಗ್ತೀರಾ. ಸೊ ಫಸ್ಟ್ ಲೆಕ್ಚರ್ ಅಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ತೀವಿ, ಕಂಪ್ಲೀಟ್ಲಿ ಇಟ್ ಈಸ್ ಅಬೌಟ್ ಅ ವರ್ಕ್ ಅಂಡ್ ವರ್ಕ್ ಡನ್. ಓಕೆ, ಸೊ ಇಲ್ಲಿ ನಮಗೆ ಒಂದು ತಿಳಿಬೇಕಾಗಿರೋದು ಇವತ್ತಿನ ಲೆಕ್ಚರ್ ಅಲ್ಲಿ ನಾವು ಪರ್ಟಿಕ್ಯುಲರ್ಲಿ ಏನೇನು ಡಿಸ್ಕಸ್ ಮಾಡ್ತೀವಿ. ಸೊ ನಾವು ಹೇಳೋದಾದ್ರೆ ವರ್ಕ್ ಅಂದ್ರೇನು, ಮತ್ತೆ ವರ್ಕ್ ನ ಯಾವ ತರ ಮೆಜರ್ ಮಾಡ್ತೀವಿ, ಹಾಗೆ ಎಕ್ಸ್ಪ್ರೆಷನ್ ಫಾರ್ ದ ವರ್ಕ್, ಈ 3 ಟಾಪಿಕ್ಸ್ ನ ಈ ವಿಡಿಯೋದಲ್ಲಿ ಕವರ್ ಮಾಡಲಿದ್ದೇವೆ. ಓಕೆ, ಸೊ ಹಾಗಿತ್ತಂದ್ರೆ ಲೆಟ್ಸ್ ಗೆಟ್ ಇನ್ ದ ಟಾಪಿಕ್ ಬೈ ವರ್ಕ್. ಓಕೆ, ಸೊ ಇಲ್ಲಿ ಯಾಕೆ ವರ್ಕ್ ನ ಯೂಸ್ ಮಾಡ್ತಿದ್ವಿ, ವರ್ಕ್ ಅಂದ್ರೆ ಏನು ಡೇ ಟು ಡೇ ಲೈಫ್ ಅಲ್ಲಿ. ಸೊ ಇಲ್ಲಿ ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಹೇಳಿದ್ದು ಮೋಷನ್ ಬಗ್ಗೆ. ಸೊ ಮೋಷನ್ ಯಾವ ತರ ಪ್ರೊಡ್ಯೂಸ್ ಆಗುತ್ತೆ, ಫೋರ್ಸ್. ಸೆಕೆಂಡ್ ಚಾಪ್ಟರ್ ಅಲ್ಲಿ ಓದಿದ್ವಿ ಫೋರ್ಸ್ ಅಂದ್ರೆ ಏನು, ಮತ್ತೆ ಈ ಫೋರ್ಸ್ ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಲ್ಲಿ ಯಾವ ತರ ರೋಲ್ ಪ್ಲೇ ಮಾಡುತ್ತೆ ಅನ್ನೋದು ಸೆಕೆಂಡ್ ಚಾಪ್ಟರ್ ಅಲ್ಲಿ ಓದಿದ್ವಿ. ಗ್ರಾವಿಟೇಷನ್, ಅದರಲ್ಲಿ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಬಗ್ಗೆ ಜಸ್ಟ್ ಡಿಸ್ಕಸ್ ಮಾಡಿದೆ. ಅದೆಲ್ಲ ಕಲ್ತಾದ್ಮೇಲೆ ನಮಗೆ ಇನ್ನೊಂದು ಪ್ಯಾರಾಮೀಟರ್ ಇದೆ, ದಟ್ ಈಸ್ ವರ್ಕ್ ಅಂಡ್ ಎನರ್ಜಿ. ಓಕೆ, ವರ್ಕ್ ಇಸ್ ದ ಒನ್ ಮೋರ್ ಪ್ಯಾರಾಮೀಟರ್ ಅಂಡ್ ಎನರ್ಜಿ ಇಸ್ ದ ಒನ್ ಮೋರ್ ಪ್ಯಾರಾಮೀಟರ್. ಹಾಗಿತ್ತಂದ್ರೆ ಈ ವರ್ಕ್ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನಾವು ಯಾವ ತರ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಫುಡ್ ಬೇಕಾಗತ್ತೆ, ರೈಟ್? ಸೊ ಫುಡ್ ಬೇಕಾದ್ರೆ ತಮ್ಮಷ್ಟಕ್ಕೆ ತಾವೇ ಏನಾದ್ರೂ ಎಫರ್ಟ್ ಹಾಕಿ ತಮ್ಮ ಫುಡ್ ನ ತಾವೇ ಪ್ರಿಪೇರ್ ಮಾಡ್ಕೋತೀವಿ, ರೈಟ್? ಸೊ ನಾವಾಗಿರ್ಬೋದು ಅಥವಾ ಯಾವುದೇ ತರ ಜೀವಿಗಳಾಗಿರ್ಬೋದು. ಸೊ ಆ ಆಕ್ಟಿವಿಟೀಸ್ ನಾವು ಬಯಾಲಜಿಯಲ್ಲಿ ನಾವು ಒಂದು ಟಾಪಿಕ್ ಇದೆ, ದಟ್ ಈಸ್ ಲೈಫ್ ಪ್ರಾಸೆಸಸ್ ಅಂತ. ಓಕೆ, ಸೊ ಆ ಫುಡ್ ನ ಪ್ರಿಪೇರ್ ಮಾಡ್ಕೊಳ್ಳಕ್ಕೆ, ತಮ್ಮದೇ ಆದ ಫುಡ್ ನ ಪ್ರಿಪೇರ್ ಮಾಡ್ಕೊಳ್ಳಕ್ಕೆ ನಮಗೆ ಒಂದು ಆಕ್ಟಿವಿಟೀಸ್ ಬೇಕಾಗುತ್ತೆ. ಆ ಆಕ್ಟಿವಿಟೀಸ್ ಮಾಡಕ್ಕೆ ನಮಗೆ ಒಂದು ಟಾಪಿಕ್ ಇದೆ, ಅಂದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ಕೆ, ದಟ್ ಈಸ್ ಲೈಫ್ ಪ್ರಾಸೆಸಸ್. ಓಕೆ, ಅದೇ ರೀತಿ ದಟ್ ಈಸ್ ಇಂಟರ್ನಲ್ ವರ್ಕ್. ನಾವು ಎಕ್ಸ್ಟರ್ನಲ್ ವರ್ಕ್ ಮಾಡಬೇಕಾದ್ರೆ ನಾವು ಯಾವುದಕ್ಕೆ ವರ್ಕ್ ಅಂತೀವಿ, ಯಾವುದಕ್ಕೆ ವರ್ಕ್ ಅನ್ನಲ್ಲ ಅನ್ನೋದು ತಿಳ್ಕೋಬೇಕಾಗತ್ತೆ. ಸೊ ಇಲ್ಲಿ ಸೈಂಟಿಫಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವರ್ಕ್ ಮತ್ತೆ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವರ್ಕ್ ಬಗ್ಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು. ಆವಾಗಲೇ ನಿಮಗೆ ಸೈಂಟಿಫಿಕ್ ಮತ್ತೆ ಜನರಲ್ ಮೀನಿಂಗ್ ಆಫ್ ವರ್ಕ್ ನಿಮ್ಗೆ ಗೊತ್ತಾಗತ್ತೆ. ಓಕೆ, ಈ ಚಾಪ್ಟರ್ನ ಮತ್ತೆ ನೀವು 11th ಗ್ರೇಡ್ ಅಲ್ಲಿ ಓದ್ತೀರಾ. ಇಲ್ಲಿ ನಾವು ಓದ್ತಿರೋದು ವರ್ಕ್ ಅಂಡ್ ಎನರ್ಜಿ, ಬಟ್ ನೀವು 11th ಗ್ರೇಡ್ ಅಲ್ಲಿ ಹೋದ್ಮೇಲೆ ವರ್ಕ್, ಎನರ್ಜಿ ಅಂಡ್ ಪವರ್ ಅಂತ ಟಾಪಿಕ್ ಇದೆ 11th ಸ್ಟ್ಯಾಂಡರ್ಡ್ ಅಲ್ಲಿ. ಓಕೆ, ಸೊ ಇಲ್ಲಿ ನೀವು ಬೇಸಿಸ್ ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ ಅಲ್ಲಿ ನಿಮಗೆ ಈಸಿ ಆಗುತ್ತೆ. ಗಾಟ್ ಇಟ್? ಸೊ ಮೊದಲಿಗೆ ಈ ವರ್ಕ್ ಅಂದ್ರೆ ಏನು ಡೇ ಟು ಡೇ ಲೈಫ್ ಅಲ್ಲಿ, ಮತ್ತೆ ಸೈಂಟಿಫಿಕ್ ಮೆಥಡ್ ಅಲ್ಲಿ ವರ್ಕ್ ಅಂದ್ರೆ ಏನು ಅನ್ನೋದು ಫಸ್ಟ್ ತಿಳ್ಕೊಳ್ಳೋಣ. ಸೊ ಫಸ್ಟ್ ಒಂದು ಎಕ್ಸಾಂಪಲ್ ತಗೋತೀನಿ. ನಿಮ್ಮ ಒಬ್ಬರು ಫ್ರೆಂಡ್ ಇರ್ತಾರೆ, ಅವರು ಡೇ ಟು ಡೇ ಲೈಫ್ ಅಲ್ಲಿ ಹೇಗಿರ್ತಾರೆ ಅಂತಂದ್ರೆ, ಬೆಳಗ್ಗೆ ಎದ್ದಳನ ಬುಕ್ ತೆಗೆದು ಓದ್ತಾ ಇರ್ತಾರೆ, ಅವತ್ತಿನ ಕ್ಲಾಸ್ ಅವತ್ತೇ ಕಂಪ್ಲೀಟ್ ಮಾಡ್ತಾರೆ. ಓಕೆ, ಅವತ್ತಿನ ಅಸೈನ್ಮೆಂಟ್ ಅವತ್ತೇ ಕಂಪ್ಲೀಟ್ ಮಾಡ್ತಾರೆ, ಓದ್ತಾ ಇರ್ತಾರೆ, ಬರೀತಿರ್ತಾರೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲಾನು ಡಿಸ್ಕಸ್ ಮಾಡ್ತಾರೆ, ಈ ಟಾಪಿಕ್ ಈ ತರ ಇರುತ್ತೆ, ಈ ತರ ಈ ಪ್ರಾಬ್ಲಮ್ ಈ ತರ ಸೊಲ್ಯೂಷನ್ ಸಿಗುತ್ತೆ ಅಂತ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತಾರ. ಓಕೆ, ಸೊ ಇದರಲ್ಲಿ ನಾವು ಹೇಳ್ಬೋದು ನಿಮ್ಮ ಫ್ರೆಂಡ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ,
ಟು ಗೆಟ್ ವೆರಿ ಗುಡ್ ಮಾರ್ಕ್ಸ್ ಅಂತ, ರೈಟ್? ಸೊ ಇಲ್ಲಿ ನಮಗೆ ಗೊತ್ತಾಗೋದೇನಂತಂದ್ರೆ ಇಲ್ಲಿ ಎಸ್ ಅಫ್ಕೋರ್ಸ್ ಇಲ್ಲಿ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಬಟ್ ಸೈಂಟಿಫಿಕಲಿ ದೇ ಆರ್ ನಾಟ್ ಡೂಯಿಂಗ್ ಎನಿ ವರ್ಕ್. ಓಕೆ, ಸೊ ಇಲ್ಲಿ ಸೈಂಟಿಫಿಕಲಿ ವರ್ಕ್ ಅಂದ್ರೇನು? ಎಕ್ಸಾಂಪಲ್ ತಗೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ಸೈಂಟಿಫಿಕಲಿ ವರ್ಕ್ ಅಂದ್ರೇನು? ಒಂದು ಬ್ಲಾಕ್ ಇದೆ, ಓಕೆ, ಆನ್ ದ ಸರ್ಫೇಸ್. ಒಂದು ಬ್ಲಾಕ್ ಇದೆ ಆನ್ ದ ಸರ್ಫೇಸ್. ಇಲ್ಲಿ ನಾನು ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೇನೆ. ಈ ಡೈರೆಕ್ಷನ್ ಅಲ್ಲಿ ನಾನು ಫೋರ್ಸ್ ನ ಅಪ್ಲೈ ಮಾಡ್ತಾ ಇದ್ದೇನೆ. ಸಪೋಸ್ ಈ ಬಾಡಿ ಡಿಸ್ಪ್ಲೇಸ್ ಆಗ್ಲಿಲ್ಲ ಅಂತಂದ್ರೆ S is equal to 0 ಅಂದ್ರೆ ಡಿಸ್ಪ್ಲೇಸ್ಮೆಂಟ್. ಓಕೆ, ವರ್ಡಿಂಗ್ ಅಲ್ಲೇ ಬರೀತೀನಿ. ಓಕೆ, ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ 0. ಮತ್ತೆ ಇನ್ನೊಂದು ಕಂಡೀಷನ್ ತಗೋತೀನಿ. ಓಕೆ, ಇನ್ನೊಂದು ಕಂಡೀಷನ್ ತಗೋತೀನಿ. ಇನ್ನೊಂದು ಬ್ಲಾಕ್, ಇದು ಸಹಿತ ಸರ್ಫೇಸ್. ಇಲ್ಲಿ ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಅಪ್ಲೈ ಆಗ್ತಿದೆ. ಓಕೆ, ಇವಾಗ ಏನಾಗ್ತಿದೆ ಅಂತಂದ್ರೆ ದಿಸ್ ಬಾಡಿ ಕವರ್ ದಿಸ್ ಮಚ್ ಡಿಸ್ಟೆನ್ಸ್. ಇಲ್ಲಿ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಇನ್ ಡಿಸ್ಟೆನ್ಸ್ ಇನ್ ಎ ಸೇಮ್ ಡೈರೆಕ್ಷನ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಓಕೆ, ಇಫ್ ಡೈರೆಕ್ಷನ್ ಇಸ್ ಸೇಮ್, ಮ್ಯಾಗ್ನೆಟ್ ಇಸ್ ಸೇಮ್ ಅಂತಂದ್ರೆ that distance becomes a displacement. So ಇಲ್ಲಿ displacement is not equal to 0, but ಇಲ್ಲಿ displacement that S is equal to 0, right? So ಇಲ್ಲೂ ಸಹಿತ ಫೋರ್ಸ್ ಅಪ್ಲೈ ಆಗ್ತಿದೆ, ಇಲ್ಲೂ ಸಹಿತ ಫೋರ್ಸ್ ಅಪ್ಲೈ ಆಗ್ತಿದೆ, ಇಲ್ಲೂ ಸಹಿತ ಫೋರ್ಸ್ ಅಪ್ಲೈ ಆಗ್ತಿದೆ. ಬಟ್ ಈ ಎರಡು ಕೇಸಲ್ಲಿ ನೀವು ಏನ್ ಡಿಫರೆನ್ಸ್ ನ ಫೈಂಡ್ ಮಾಡ್ತೀರಾ? ಈ ಫಸ್ಟ್ ಕೇಸ್ ಅಲ್ಲಿ, ಇಲ್ಲಿ ಸೆಕೆಂಡ್ ಕೇಸ್ ಅಲ್ಲಿ ಏನ್ ಡಿಫರೆನ್ಸ್ ಫೈಂಡ್ ಮಾಡಬಹುದು? ಇಲ್ಲಿ ಫೋರ್ಸ್ ಅಪ್ಲೈ ಆಗ್ತಿದೆ, ಸೇಮ್, ಕನ್ಸಿಡರ್ ಇಟ್ ಆಸ್ ಎ 100 ನ್ಯೂಟನ್. ನೀವು ಡೌಟ್ ಬರುತ್ತೆ, ಸರ್ ಡಿಫರೆಂಟ್ ಫೋರ್ಸ್ ಆಗಿದ್ರೆ ನಾನು ಸೇಮ್ ಫೋರ್ಸ್ ಅಪ್ಲೈ ಮಾಡ್ತೀನಿ, ಇಲ್ಲಿ 100 ನ್ಯೂಟನ್, ಇಲ್ಲೂ 100 ನ್ಯೂಟನ್ ಫೋರ್ಸ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಬಟ್ ಈ ಕೇಸ್ ಅಲ್ಲಿ ದ ಬಾಡಿ ಈಸ್ ಮೂವಿಂಗ್, ದ ಬಾಡಿ ಈಸ್ ಮೂವಿಂಗ್ ಅಂದ್ರೆ ಕವರಿಂಗ್ ಸಮ್ ಡಿಸ್ಟೆನ್ಸ್. ಬಟ್ ಇಲ್ಲಿ ದ ಬಾಡಿ ನಾಟ್ ಮೂವಿಂಗ್, ದರ್ ಇಸ್ ನೋ ಡಿಸ್ಪ್ಲೇಸ್ಮೆಂಟ್ at all. I hope you know what is the meaning of a distance and displacement. ನಾನು ಇಲ್ಲಿ sometimes distance ಅಂತ ಕರಿತೀನಿ, sometimes displacement ಅಂತ ಕರಿತೀನಿ. That meaning is simple, there is a change in position. Okay, if distance or displacement is 0 ಅಂತಂದ್ರೆ, okay, ಇಲ್ಲಿ distance and displacement scalar and vector quantities ಆಗಿರುತ್ತೆ. So ಇಲ್ಲಿ distance is 0 ಅಂತಂದ್ರೆ there is no change in position. But displacement 0 ಅಂದ್ರೆ there can be a change in position. ಬಟ್ ಏನಾಗಿರುತ್ತೆ ಅಂದ್ರೆ ಇನಿಷಿಯಲ್ ಪೊಸಿಷನ್ ಮತ್ತೆ ಫೈನಲ್ ಪೊಸಿಷನ್ ರಿಮೈನ್ಸ್ ಸೇಮ್. ದ ಬಾಡಿ ಟ್ರಾವೆಲ್ಡ್ ಅರೌಂಡ್ ಅಂಡ್ ಕೇಮ್ ಬ್ಯಾಕ್ ಟು ದ ಸೇಮ್ ಪೊಸಿಷನ್. ಅಲ್ಲಿ ಡಿಸ್ಪ್ಲೇಸ್ಮೆಂಟ್ 0 ಆಗಿರುತ್ತೆ, ಬಟ್ ಡಿಸ್ಟೆನ್ಸ್ ಕ್ಯಾನ್ ನಾಟ್ ಬಿ 0. ಸೊ ಅದರಿಂದ ನಾನು ಇಲ್ಲಿ ವೆಕ್ಟರ್ ಕ್ವಾಂಟಿಟಿ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಡಿಸ್ಪ್ಲೇಸ್ಮೆಂಟ್ ಇಸ್ 0. ಅರ್ಥ ಆಗ್ತಿದ್ದೀರಾ? ಸೊ ಈ ಎರಡು ಕೇಸಲ್ಲಿ ನೀವು ಏನು ಅಬ್ಸರ್ವ್ ಮಾಡಿದೀರಾ? ಇಲ್ಲಿ ಫೋರ್ಸ್ ಅಪ್ಲೈ ಆಗ್ತಿದೆ, ಇಲ್ಲಿ ಫೋರ್ಸ್ ಅಪ್ಲೈ ಆಗ್ತಿದೆ, ಬಟ್ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ 0 ಇದೆ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ 0 ಇಲ್ಲ. ಅಂದ್ರೆ ಇಲ್ಲಿ ದಿಸ್ ಬಾಡಿ ಸೇಮ್ ಪೊಸಿಷನ್ ಇದೆ, ಈ ಬಾಡಿ ಸೇಮ್ ಪೊಸಿಷನ್ ಇಲ್ಲ, ಮೂವ್ ಆಗಿದೆ ಅಂತ ಅರ್ಥ. ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಇಲ್ಲಿ ವಾಲ್ ಇದೆ, ಓಕೆ, ಇಲ್ಲಿ ವಾಲ್ ಇದೆ, ನಾನು ತುಂಬಾ ಫೋರ್ಸ್ ಅಪ್ಲೈ ಮಾಡಿ ತಳ್ತಿರ್ತೀನಿ, ಬಟ್ ಈ ವಾಲ್ ಅಥವಾ ಗೋಡೆ ಏನಿದೆಯಲ್ಲ ಸ್ಟಿಲ್ ಇನ್ ದ ಸೇಮ್ ಪೊಸಿಷನ್, ಅದು ಮೂವೇ ಆಗ್ತಿಲ್ಲ. ಸೊ ನಾನು 100 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡ್ತೀನಿ, ಇನ್ನೂ ಜಾಸ್ತಿ ಅಪ್ಲೈ ಮಾಡ್ತೀನಿ, 150, 200 ಈ ತರ ಇನ್ಕ್ರೀಸ್ ಮಾಡಿದ್ರು ಈ ವಾಲ್ ಮೂವೇ ಆಗ್ತಿಲ್ಲ. ಅರ್ಥ ಆಗ್ತಿದ್ದೀರಾ? ಇದು ಈ ಕೇಸ್ಗೆ ಆಯ್ತು. ಸೆಕೆಂಡ್ ಕೇಸ್ಗೆ, ಫಸ್ಟ್ ಕೇಸ್ಗೆ ಏನ್ ಮಾಡ್ತೀನಿ, ಒಂದು ಟೇಬಲ್ ಮೇಲೆ ಒಂದು ಬುಕ್ ಇರುತ್ತೆ, ಅದ್ರ ಮೇಲೆ ನಾನು ಕೈ ಯೂಸ್ ಮಾಡ್ಕೊಂಡು ಅಪ್ಲೈಂಗ್ ಎ ಫೋರ್ಸ್. ಓಕೆ, ಅಲ್ಲೇನಾಗುತ್ತೆ, ಬುಕ್ ಮೂವ್ ಆಗುತ್ತೆ. ಅಂದ್ರೆ ಇನ್ ದಿಸ್ ಕೇಸ್ ಡಿಸ್ಪ್ಲೇಸ್ಮೆಂಟ್ ಇಸ್ ದೇರ್, ಬಟ್ ಈ ಗೋಡೆ ವಿಷಯದಲ್ಲಿ ಡಿಸ್ಪ್ಲೇಸ್ಮೆಂಟ್ ಇಲ್ಲ. ಸೊ ಅದರಿಂದ ಇಲ್ಲಿ ನಾವು ಹೇಳ್ಬೋದು, ಇನ್ ದಿಸ್ ಕೇಸ್ ಇಲ್ಲಿ ವರ್ಕ್ ಆಗಿದೆ, ಇಲ್ಲಿ ವರ್ಕ್ ಆಗಿಲ್ಲ. ಇನ್ ದಿಸ್ ಕೇಸ್ ವರ್ಕ್ ಈಸ್ ಡನ್, work is done. So generally we call it as a work done. But ಇಲ್ಲಿ ಏನಾಗ್ತಿದೆ, no work done. ಇದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಆಫ್ ವರ್ಕ್. ಅಂದ್ರೆ ಏನ್ ಅರ್ಥ ಇದ್ರು ಎಕ್ಸ್ಪ್ಲನೇಷನ್ ಏನಂದ್ರೆ, ಸಿಂಪಲ್ ಆಗಿ ಒಂದ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ರೆ, ನಾವು ಅಪ್ಲೈ ಮಾಡುವಂತ ಫೋರ್ಸ್ ಆ ಬಾಡಿಯಲ್ಲಿ ಡಿಸ್ಪ್ಲೇಸ್ಮೆಂಟ್ ನ ಪ್ರೊಡ್ಯೂಸ್ ಮಾಡಬೇಕು.
ಸೈಂಟಿಫಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅ ವರ್ಕ್. ಸೊ ನಾವು ಡೇ ಟು ಡೇ ಲೈಫಲ್ಲಿ ನಾವು ಓದೋದು, ರೆಸ್ಟ್ ಮಾಡೋದು ಅಥವಾ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡೋದು, ಓಕೆ, ಇದೆಲ್ಲ ವರ್ಕ್ ಅಲ್ಲ. ಸೈಂಟಿಫಿಕ್ ಮೆಥಡ್ ಅಲ್ಲಿ ಹೇಳ್ತೀನಿ. ಜನರಲಿ ನಾವು ಹೇಳ್ಬೋದು ಓಕೆ ನಾವು ವರ್ಕ್ ಮಾಡ್ತಾ ಇದೀವಿ ಅನ್ನೋದು. ಓಕೆ, ನೀವು ಹೇಳ್ತೀರಾ ಸರ್ ಬೆಳಗಿಂದ ಅಸೈನ್ಮೆಂಟ್ ಬರೀತಿದೆ, ನಾನು ಕೂತಲ್ಲೇ ಕೂತಿದ್ದೀನಿ, ಯಾವುದೇ ತರ ನಾನು ಎಲ್ಲೂ ಓಡಾಡಿಲ್ಲ, ಕೂತಲ್ಲೇ ಕೂತ್ಕೊಂಡು ಎಲ್ಲಾ ವರ್ಕ್ ಕಂಪ್ಲೀಟ್ ಮಾಡಿದ್ದೀನಿ, ಹಾರ್ಡ್ ವರ್ಕ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಆಫ್ ಕೋರ್ಸ್ ಇಟ್ ಈಸ್ ಆಲ್ಸೋ ವರ್ಕ್. ಬಟ್ ನಾವು ವಿತ್ ರೆಸ್ಪೆಕ್ಟ್ ಟು ಸಬ್ಜೆಕ್ಟ್ ಮಾತಾಡ್ತಿರೋದು. ಓಕೆ, ಸೈಂಟಿಫಿಕ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ವಾಟ್ ಈಸ್ ವರ್ಕ್. ಅರ್ಥ ಆಯ್ತಾ? ಸೊ ಇದ್ರ ಪ್ರಕಾರ ನಾವು ಹೇಳೋದಾದ್ರೆ, ಓಕೆ, ಇದ್ರ ಪ್ರಕಾರ ನಾವು ಹೇಳೋದಾದ್ರೆ ಮೆಜರ್ಮೆಂಟ್ ಆಫ್ ವರ್ಕ್ ಯಾವ ತರ ನಾವು ಮಾಡಬಹುದು. ಓಕೆ, ಸೊ ಈ ಫಸ್ಟ್ ಎರಡು ಎಕ್ಸಾಂಪಲ್ ಅಲ್ಲೇ ನೀವು ನೋಡ್ಬೋದು. ಫಸ್ಟ್ ಏನ್ ಮಾಡ್ತೀನಿ, ಫೋರ್ಸ್ ಅಪ್ಲೈ ಮಾಡ್ತೀನಿ. ಓಕೆ, ಫಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಫೋರ್ಸ್ ಮಸ್ಟ್ ಬಿ ಅಪ್ಲೈಡ್. ಫೋರ್ಸ್ ಮಸ್ಟ್ ಬಿ ಅಪ್ಲೈಡ್, ಫಸ್ಟ್ ಕಂಡೀಷನ್. ಓಕೆ, ಸೆಕೆಂಡ್ ಕಂಡೀಷನ್ ಏನಂದ್ರೆ ದಿಸ್ ಫೋರ್ಸ್ must produce displacement in the body. Okay, the force must be applied on the body, and this force must produce displacement in the body. ಏನು ಇದರಲ್ಲಿ ಎಫ್ ಇದೆ, ಫೋರ್ಸ್ ದ ಬಾಡಿ ಮೇಲೆ ಅಪ್ಲೈ ಆಯಿತು, ಮತ್ತೆ ಡಿಸ್ಪ್ಲೇಸ್ಮೆಂಟ್ ಸಹಿತ ಇರಬೇಕು. ಇಲ್ಲಿ ಜನರಲಿ ನಾನು ಡಿಸ್ಪ್ಲೇಸ್ಮೆಂಟ್ ಎಸ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಯಾಕೆ ಡಿಸ್ಟೆನ್ಸ್ ನಾವು ಡಿ ಅಲ್ಲಿ ಪ್ರೆಸೆಂಟ್ ಮಾಡಿರೋದ್ರಿಂದ ನಾನು ಡಿಸ್ಪ್ಲೇಸ್ಮೆಂಟ್ ನಾವು ಎಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ನಾವು ವರ್ಕ್ ಡನ್ ಆಗಿದೆ ಅಂತ ಹೇಳ್ತೀವಿ. ಓಕೆ, ವರ್ಕ್ ಡನ್ ಅಂತ ಹೇಳ್ತೀವಿ. ಇದರಲ್ಲಿ ಯಾವ್ದಾದ್ರೂ ಒಂದು ಝೀರೋ ಆಗಿದ್ರೆ, ಈ ಎರಡು ಪ್ಯಾರಾಮೀಟರ್ ಯಾವ್ದಾದ್ರೂ ಒಂದು ಝೀರೋ ಇದ್ರೆ ಅದನ್ನ ನಾವು ವರ್ಕ್ ಡನ್ ಅಂತ ಕರೆಯಲ್ಲ. ಅರ್ಥ ಆಗ್ತಿದ್ದೀರಾ? ಹಾಗಿತ್ತಂದ್ರೆ ದಿಸ್ ಈಸ್ ಕಂಡೀಷನ್ ಫಾರ್ ವರ್ಕ್ ಡನ್. ಓಕೆ, ದಿಸ್ ಇಸ್ ದ ಕಂಡೀಷನ್ ಫಾರ್ ವರ್ಕ್ ಡನ್. ವರ್ಕ್ ಡನ್ ಆಗಕ್ಕೆ ಏನೇನು ಕಂಡೀಷನ್ ಇರಬೇಕು? ಫಸ್ಟ್ ಫೋರ್ಸ್ ಅಪ್ಲೈ ಮಾಡಬೇಕು. ಓಕೆ, there must be force applied on a body. Second condition ಏನು? That force must produce a displacement in the body in the direction of application of force. ಇಲ್ಲಿ direction also plays very important role. ಯಾಕಂದ್ರೆ force is a vector quantity. ನೀವು ಯಾವ ಡೈರೆಕ್ಷನ್ ಅಲ್ಲಿ ನೀವು ಫೋರ್ಸ್ ಅಪ್ಲೈ ಮಾಡ್ತೀರಾ ಆ ಡೈರೆಕ್ಷನ್ ಅಲ್ಲಿ ದ ಬಾಡಿ ಮೂವ್ ಆಗಬೇಕು. ಓಕೆ, ಸೊ ಇದು ವರ್ಕ್ ಡನ್ ಗೆ ಕಂಡೀಷನ್ ಆಯ್ತು. ಹಾಗಿತ್ತಂದ್ರೆ when do we say work is not done? ಯಾವಾಗ ಹೇಳ್ತೀವಿ? ಜಸ್ಟ್ ಸೇಮ್ ಕಂಡೀಷನ್. ಯಾವ ಕಂಡೀಷನ್ ಇದೆ? ಎರಡು ಕಂಡೀಷನ್ ಇದೆ. ಸೊ ಫಸ್ಟ್ ಎರಡು ಕಂಡೀಷನ್ ನಾವು ಕನ್ಸಿಡರ್ ಮಾಡ್ಕೊಂಡಾಗ, ಫಸ್ಟ್ ಕಂಡೀಷನ್ ಇಫ್ ದೇರ್ ಈಸ್ ನೋ ಫೋರ್ಸ್ applied on body. ಫಸ್ಟ್ ಕಂಡೀಷನ್. ಯಾವ ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಆಗ್ಲಿಲ್ಲ ಅಂದ್ರೆ ಎಫ್ ಏನಾಗುತ್ತೆ? ಝೀರೋ ಆಗುತ್ತೆ. ಅರ್ಥ ಆಗ್ತಿದೆನಾ? ಎಫ್ ಏನಾಗುತ್ತೆ? ಝೀರೋ ಆಗಿರುತ್ತೆ. ಸೊ ಅವಾಗ ನಾವು ಇದನ್ನ ವರ್ಕ್ ಡನ್ ಆಗಿದೆ ಅಂತ ಹೇಳಲ್ಲ. ವರ್ಕ್ ಡನ್ ಆಗಿದೆ ಅಂತ ಹೇಳಲ್ಲ. ಸೊ ಸೆಕೆಂಡ್ ಕಂಡೀಷನ್ ಏನಂತಂದ್ರೆ if there is no displacement of the body even after application of force. ಏನಿದ್ರ ಅರ್ಥ? ಎಕ್ಸಾಂಪಲ್ ಕನ್ಸಿಡರ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಕನ್ಸಿಡರ್ ದಿಸ್ ಇಸ್ ದ ಬಾಡಿ. ಓಕೆ, ದಿಸ್ ಇಸ್ ದ ಬಾಡಿ.
It is on the surface. It is on the surface. Consider this is the surface. Okay. ಇವಾಗ ಈ ಡೈರೆಕ್ಷನ್ ಅಲ್ಲಿ ನಾನು ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಎಫ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಸಪೋಸ್ ಫಸ್ಟ್ ಕಂಡೀಷನ್ ಪ್ರಕಾರ ಫೋರ್ಸ್ ಆಕ್ಟ್ ಆಗಿದೆ. ಫಸ್ಟ್ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್ ಫಾರ್ ವರ್ಕ್ ಡನ್. ಓಕೆ, ನಾಟ್ ವರ್ಕ್ ಡನ್ ಅಲ್ಲ, ವರ್ಕ್ ಡನ್ ಆಗಕ್ಕೆ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈಡ್. ಸೆಕೆಂಡ್ ಕಂಡೀಷನ್ ಏನಾಗಬೇಕು, ಈ ಫೋರ್ಸ್ ಮಸ್ಟ್ ಪ್ರೊಡ್ಯೂಸ್ ಅ ಡಿಸ್ಪ್ಲೇಸ್ಮೆಂಟ್ ಇನ್ ದ ಬಾಡಿ. ಯಾವ ತರ ನೋಡೋಣ. ಓಕೆ, ಸೊ ಜಸ್ಟ್ ಡಾಟ್ ಇಡ್ತೀನಿ. ಓಕೆ, ದಟ್ ಮೀನ್ಸ್ ದ ಸೇಮ್ ಬಾಡಿ. ಓಕೆ, ಸೊ ಈ ಬಾಡಿ ಇಲ್ಲಿವರೆಗೆ ಮೂವ್ ಆಯಿತು, ಎಲ್ಲಿವರೆಗೆ ಮೂವ್ ಆಯಿತು, ರೈಟ್? ಈ ಬಾಡಿ ಇಲ್ಲಿವರೆಗೆ ಮೂವ್ ಆಯಿತು. ಸೊ ದಟ್ ಮೀನ್ಸ್ ಹಿಯರ್ ದರ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್. ಹಿಯರ್ ದರ್ ಇಸ್ ಎ ಡಿಸ್ಪ್ಲೇಸ್ಮೆಂಟ್. ಇಲ್ಲೇನು ಹೇಳ್ತೀವಿ ನಾವು, ವರ್ಕ್ ಈಸ್ ಡನ್. ಇಲ್ಲೇನು ಹೇಳ್ತೀವಿ, ವರ್ಕ್ ಈಸ್ ಡನ್. ಡೈರೆಕ್ಟ್ಲಿ ಐ ವಿಲ್ ರೈಟ್ ಆಸ್ ಅ ವರ್ಕ್ ಡನ್. ಓಕೆ, ಟೂ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಫೋರ್ಸ್ ಅಪ್ಲೈ ಆಗಿದೆ, ಡಿಸ್ಪ್ಲೇಸ್ಮೆಂಟ್ ಪ್ರೊಡ್ಯೂಸ್ ಆಗಿದೆ. ಇನ್ನೊಂದು ಕಂಡೀಷನ್ ತಗೋತೀನಿ. ಕನ್ಸಿಡರ್ ದಿಸ್ ಇಸ್ ದ ಸರ್ಫೇಸ್. ಓಕೆ, ದಿಸ್ ಇಸ್ ದ ಸರ್ಫೇಸ್ ಅಂಡ್ ಇದ್ರ ಮೇಲೆ ಎರಡು ಬಾಡೀಸ್ ಇದೆ. ಸಾರಿ, ಸೇಮ್ ಒಂದು ಬಾಡಿ ಇದೆ. ಸೊ ಸೇಮ್ ಈ ತರ ಬಾಡಿ ಇದೆ. ಇದರಲ್ಲಿ ಯಾವುದೇ ತರ ಫೋರ್ಸ್ ಅಪ್ಲೈ ಆಗಿಲ್ಲ. ಸೊ ಯಾವಾಗ ಫೋರ್ಸ್ ಅಪ್ಲೈ ಆಗಲ್ಲ ಅಲ್ಲಿ ಯಾವುದೇ ತರ ಡಿಸ್ಪ್ಲೇಸ್ಮೆಂಟ್ ಇರಲ್ಲ, ಮೋಷನ್ ಆಫ್ ದ ಬಾಡಿ ಇರಲ್ಲ, ಅಕಾರ್ಡಿಂಗ್ ಟು ದ ಫಸ್ಟ್ ಚಾಪ್ಟರ್ ಆಸ್ ವೆಲ್ as ಸೆಕೆಂಡ್ ಚಾಪ್ಟರ್. ಯಾವಾಗ ನಮಗೆ ಎಕ್ಸ್ಟರ್ನಲ್ ಫೋರ್ಸ್ ಇಲ್ವೋ, ದ ಬಾಡಿ ವಿಲ್ ರಿಮೈನ್ ಇನ್ ದ ಸೇಮ್ ಸ್ಟೇಟ್ ಆಫ್ ಪೊಸಿಷನ್ ಆರ್ ಮೋಷನ್, ರೈಟ್? ರೆಸ್ಟ್ ಅಲ್ಲಿ ಇದ್ರೆ ರೆಸ್ಟ್ ಅಲ್ಲಿ ಇರುತ್ತೆ, ಮೋಷನ್ ಇದ್ರೆ ಮೋಷನ್ ಅಲ್ಲಿ ಇರುತ್ತೆ. ಸದ್ಯಕ್ಕೆ ಇದು ಬಾಡಿ ರೆಸ್ಟ್ ಅಲ್ಲಿ ಇದೆ, ಯಾವ ತರ ಫೋರ್ಸ್ ಅಪ್ಲೈ ಆಗ್ತಿಲ್ಲ. ಸೊ ಹೆನ್ಸ್ ವರ್ಕ್ ಡನ್ ಈಸ್ 0. ಸಪೋಸ್ ಸರ್ ನಾನು ಫೋರ್ಸ್ ಅಪ್ಲೈ ಮಾಡ್ತೀನಿ ಅನ್ನೋರು ಇರ್ತಾರೆ. ಸರ್ ನಾನು ಫೋರ್ಸ್ ಅಪ್ಲೈ ಮಾಡಿದ್ದೀನಿ. ಎಸ್, ಫೋರ್ಸ್ ಅಪ್ಲೈ ಮಾಡಿದ್ದೀನಿ. ಎಸ್, ಅಫ್ ಕೋರ್ಸ್ ಯು ಹ್ಯಾವ್ ಅಪ್ಲೈಡ್ ಅ ಫೋರ್ಸ್. ಬಟ್ ಇಲ್ಲಿ ಯಾವುದೇ ತರ ಮೋಷನ್ ಆಫ್ ಅ ಬಾಡಿ ಇಲ್ಲ. ಅಂದ್ರೆ ದಿಸ್ ಬಾಡಿ ಈಸ್ ನಾಟ್ ಚೇಂಜಿಂಗ್ ಇಟ್ಸ್ ಪೊಸಿಷನ್. ಅವಾಗ ಏನಾಗುತ್ತೆ, ಇಲ್ಲಿ ನಾನು ಬರೀತೀನಿ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಓಕೆ, ದ ಬಾಡಿ ರಿಮೈನ್ಸ್ in the same position. ಅಂದ್ರೆ that is displacement is 0. ಯಾವಾಗ ಡಿಸ್ಪ್ಲೇಸ್ಮೆಂಟ್ ಪ್ರೊಡ್ಯೂಸ್ ಆಗಲ್ವೋ ಡ್ಯೂ ಟು ದಟ್ ಫೋರ್ಸ್, ಇಲ್ಲಿ ನಾವು ದ ವರ್ಕ್ ಈಸ್ 0 ಅಂತ. ವರ್ಕ್ ಡನ್ ಈಸ್ 0. ಸೊ ಫಸ್ಟ್ ಕೇಸಲ್ಲಿ ವರ್ಕ್ ಡನ್ ಆಯಿತು, ಸೆಕೆಂಡ್ ಕೇಸಲ್ಲಿ ನೋ ವರ್ಕ್ ಡನ್. ಯಾವ ಕಂಡೀಷನ್? ಫಸ್ಟ್ ಕಂಡೀಷನ್ ಎಫ್ ಈಕ್ವಲ್ಸ್ ಟು 0 ಇದ್ರೂ ವರ್ಕ್ 0. ಓಕೆ, ವರ್ಕ್ ಡನ್ ಈಸ್ 0. ಓಕೆ, ಫಸ್ಟ್ ಕಂಡೀಷನ್ ಪ್ರಕಾರ ಮಾತಾಡೋದಾದ್ರೆ, ಓಕೆ, ಕಂಡೀಷನ್ಸ್ ಪ್ರಕಾರ ಮಾತಾಡೋದಾದ್ರೆ ಫಸ್ಟ್ ಕಂಡೀಷನ್ ಎಫ್ ಈಕ್ವಲ್ಸ್ ಟು 0, ದೆನ್ ಡಬ್ಲ್ಯೂ ಈಸ್ 0, ವರ್ಕ್ ಡನ್ ಈಸ್ 0. ಅದೇ ಫೋರ್ಸ್ ಈಸ್ ದೇ, ಫೋರ್ಸ್ ನಾಟ್ ಈಕ್ವಲ್ ಟು 0 ಬಟ್ ಡಿಸ್ಪ್ಲೇಸ್ಮೆಂಟ್ ಈಸ್ 0 ಅಂತಂದ್ರೆ ದೆನ್ ವರ್ಕ್ ಡನ್ ಈಸ್ ಆಲ್ಸೋ 0. ಇಲ್ಲಿ ಎರಡು ಕೇಸ್ ಇದೆ, ಎಫ್ ನಾಟ್ ಈಕ್ವಲ್ ಟು 0 ಹಾಗೆ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ಸೋ ನಾಟ್ ಈಕ್ವಲ್ ಟು 0, ದೆನ್ ವರ್ಕ್ ಡನ್ ಈಸ್ ಆಲ್ಸೋ ನಾಟ್ ಈಕ್ವಲ್ ಟು 0. ಸೊ ದಟ್ ಮೀನ್ಸ್ ಇನ್ ದಿಸ್ ಕೇಸ್ ಯು ಕ್ಯಾನ್ ಸೇ ದರ್ ಇಸ್ ಎ ವರ್ಕ್ ಡನ್, ಇನ್ ದಿಸ್ ಕೇಸ್ ದರ್ ಇಸ್ ನೋ ವರ್ಕ್ ಡನ್. ಅರ್ಥ ಆಯ್ತಾ? ಸೊ by this concept, okay, by these examples we can say that the work done depends on two factors. One is a force, that is the magnitude of force, innondu displacement produced by it, right? It andra force. So first one helodadre magnitude of force.
magnitude of force. Okay, second one ಏನು ಹೇಳುತ್ತೆ, displacement, magnitude of displacement. magnitude of displacement ಅಂತ ಬರಲ್ಲ, magnitude of displacement nothing but distance ಆಗುತ್ತೆ. ಇಲ್ಲಿ displacement. So ಈ ಎರಡರಲ್ಲಿ this is F and this is S. So finally we can write the relation between them. But ಇಲ್ಲಿ ನಮ್ಮ question, sir okay force ಮೇಲೆ ಡಿಪೆಂಡ್ ಆಗಿರುತ್ತೆ, also depends on displacement, but how they are related to work ಅಂತಂದ್ರೆ, for example there are two bodies. Okay, you can consider ಇಲ್ಲೊಂದು ಬಾಡಿ ಇದೆ, ಇಲ್ಲೊಂದು ಬಾಡಿ ಇದೆ. ಓಕೆ, ಸೊ ಈ ಫಸ್ಟ್ ಕೇಸ್ ಅಲ್ಲಿ ಮತ್ತೆ ಸೆಕೆಂಡ್ ಕೇಸ್ ಅಲ್ಲಿ ಇಲ್ಲಿ say 5 Newton and here a 10 Newton and this body is moved by 10 meter and this is 10 meter. ಇಲ್ಲಿ displacement same ಇದೆ, but the force acting on these two bodies is different. ಡಿಸ್ಪ್ಲೇಸ್ಮೆಂಟ್ ಸೇಮ್ ಇದೆ 10 ಮೀಟರ್, ಬಟ್ ಇಲ್ಲಿ ಫೋರ್ಸ್ ಎಷ್ಟಿದೆ, ಇದರಲ್ಲಿ 5 ನ್ಯೂಟನ್ ಆಗಿದೆ, ಇದರಲ್ಲಿ 10 ನ್ಯೂಟನ್ ಆಗಿದೆ. ಅಂದ್ರೆ ವರ್ಕ್ ಯಾವುದರಲ್ಲಿ ಜಾಸ್ತಿ ಆಗಿದೆ. ಸೊ ಈ ಸ್ಪೆಂಡಿಂಗ್ ಮೋರ್ ಫೋರ್ಸ್, ರೈಟ್, ಈಸ್ ಅಪ್ಲೈಯಿಂಗ್ ಮೋರ್ ಫೋರ್ಸ್. ಸೆಕೆಂಡ್ ಕೇಸ್ ಅಲ್ಲಿ ಫೋರ್ಸ್ ಜಾಸ್ತಿ ಇದೆ, ರೈಟ್, ಇಲ್ಲಿ ಫಸ್ಟ್ ಕೇಸ್ ಅಲ್ಲಿ ಫೋರ್ಸ್ ಕಮ್ಮಿ ಇದೆ. ಅಂದ್ರೆ ಸೆಕೆಂಡ್ ಕೇಸ್ ಅಲ್ಲಿ ನಿಮಗೆ ಇಲ್ಲಿ ಸೆಕೆಂಡ್ ಕೇಸ್ ಅಲ್ಲಿ ವರ್ಕ್ ಡನ್ ಈಸ್ ಮೋರ್ ಅಂತ. ಎಕ್ಸಾಂಪಲ್ ಹೇಳೋದಾದ್ರೆ, ಸರ್ ನಾವು ಮ್ಯಾಥಮೆಟಿಕಲ್ ಅರ್ಥ ಆಗ್ತಿಲ್ಲ ನಮಗೆ, ಡೇ ಟು ಡೇ ಲೈಫ್ ಅಲ್ಲಿ ಎಕ್ಸಾಂಪಲ್ ಕೊಡಿ ಅಂತಂದ್ರೆ, ನೋಡಿ ನೀವು ನಿಮ್ಮ ತಮ್ಮ, ಓಕೆ, ನೀವು ನಿಮ್ಮ ತಮ್ಮ ವಾಟರ್ ತಗೊಂಡು ಬರಕ್ಕೆ ಹೋಗ್ತೀರಾ. ಓಕೆ, ಕೊಳಾಯಿ ಹತ್ರ ಹೋಗ್ತೀರಾ, ಐಡೆಂಟಿಕಲ್ ಬಕೆಟ್ಸ್ ಇರುತ್ತೆ, ಅದರಲ್ಲಿ ನೀರು ತುಂಬಿರ್ತೀರಾ. ಓಕೆ, ನೀರು ತುಂಬಿರ್ತೀರಾ, ಬಟ್ ಆ ನೀರು ಯಾವ ತರ ಇರುತ್ತೆ ಅಂದ್ರೆ, ಒಂದು ಬಕೆಟ್ ಫುಲ್ ಆಗಿರುತ್ತೆ, ಇನ್ನೊಂದು ಬಕೆಟ್ ಹಾಫ್ ಫುಲ್ ಆಗಿರುತ್ತೆ. ಅಂದ್ರೆ ಬಕೆಟ್ ಏನಂತಂದ್ರೆ, ಒಂದು 10 ಲೀಟರ್ ಬಕೆಟ್ ಇದ್ರೆ, ಓಕೆ, ಒಂದರಲ್ಲಿ 5 ಲೀಟರ್ಸ್ ಇರುತ್ತೆ, ಇನ್ನೊಂದರಲ್ಲಿ 10 ಲೀಟರ್ಸ್ ಇರುತ್ತೆ. ಸೊ ನೀವಿಬ್ರು ಈಚ್ ಬಕೆಟ್ ಕ್ಯಾರಿ ಮಾಡಬೇಕು. ಓಕೆ, ಈಚ್ ಬಕೆಟ್ ಕ್ಯಾರಿ ಮಾಡು, ಅವರೊಂದು ಬಕೆಟ್ ನೀವೊಂದು ಬಕೆಟ್ ಇಟ್ಕೊಂಡು ಹೋಗ್ತೀರಾ, ಎಲ್ಲಿಗೆ, ಮನೆಗೆ. ಸೊ ಅಲ್ಲಿ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಸೇಮ್ ಇರತ್ತಾ. ಓಕೆ, ಕೊಳಾಯಿಂದ ನಿಮ್ಮ ಮನೆ ಒಳಗೆ ಸೇಮ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತೀರಾ, ಬಟ್ ನಿಮ್ಮಲ್ಲಿ ಯಾರು ಜಾಸ್ತಿ ವಾಟರ್ನ ಕ್ಯಾರಿ ಮಾಡ್ತಿರೋದು, ರೈಟ್, ಯಾರು ಜಾಸ್ತಿ ಕ್ಯಾರಿ ಮಾಡ್ತಿರೋದು ಅಂತ ಹೇಳಿದ್ರೆ, ನಾವು ಎಕ್ಸಾಂಪಲ್ ತಗೊಂಡ್ರೆ, ನಿಮ್ಮ ತಮ್ಮ 5 ಲೀಟರ್ ವಾಟರ್ನ ಕ್ಯಾರಿ ಮಾಡಿದ್ರೆ, ನೀವು 10 ಲೀಟರ್ ವಾಟರ್ನ ಕ್ಯಾರಿ ಮಾಡ್ತೀರಾ. ನಿಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ವರ್ಕ್ ಮಾಡ್ದಂಗಾಯ್ತು. ಅಫ್ಕೋರ್ಸ್ ಡಿಸ್ಪ್ಲೇಸ್ಮೆಂಟ್ ಇಸ್ ಸೇಮ್, ಬಟ್ ಯಾರು ಜಾಸ್ತಿ ಫೋರ್ಸ್ ಅಪ್ಲೈ ಮಾಡ್ತಿರೋದು, ಇಲ್ಲಿ ನೀವು ಜಾಸ್ತಿ ಫೋರ್ಸ್ ಅಪ್ಲೈ ಮಾಡ್ತಾರೆ, ದಟ್ ಈಸ್ 10 ನ್ಯೂಟನ್. ಇಲ್ಲಿ ನೀವು 10 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡಿ ಆ ವಾಟರ್ನ ನೀವು ಸೇಮ್ ಡಿಸ್ಪ್ಲೇಸ್ಮೆಂಟ್ಗೆ ತಗೊಂಡು ಹೋಗ್ತೀರಾ. ಇಲ್ಲಿ ನಿಮ್ಮ ತಮ್ಮ 5 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡಿ ಸೇಮ್ ಡಿಸ್ಪ್ಲೇಸ್ಮೆಂಟ್ ನ ಕವರ್ ಮಾಡ್ತೀರಾ, ಇಬ್ರು ಸೇಮ್ ಡಿಸ್ಪ್ಲೇಸ್ಮೆಂಟ್ ನ ಕವರ್ ಮಾಡ್ತೀರಾ. ಬಟ್ ಇಲ್ಲಿ ವರ್ಕ್ ಯಾರು ಜಾಸ್ತಿ ಮಾಡಿದಂಗಾಯ್ತು, ನೀವು ತಾನೆ. ದ್ಯಾಟ್ ಈಸ್ ದ ಮೀನಿಂಗ್. ಓಕೆ, ಇನ್ನೊಂದೆರಡು ಎಕ್ಸಾಂಪಲ್ ತಗೋತೀನಿ. ಸೊ ಫಸ್ಟ್ ಎಕ್ಸಾಂಪಲ್, this is one and this is one more. Okay, so ಈ ಕೇಸಲ್ಲಿ ಈ ಕೇಸಲ್ಲಿ 100 ನ್ಯೂಟನ್ ಫೋರ್ಸ್, ಇಲ್ಲೂ ಅಷ್ಟೇ 100 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡ್ತೀರಾ. ಓಕೆ, ಇವರು 50 ಮೀಟರ್ ಡಿಸ್ಪ್ಲೇಸ್ಮೆಂಟ್ ಕವರ್ ಮಾಡ್ತಾರೆ, ಇವರು 100 ಮೀಟರ್ ಡಿಸ್ಪ್ಲೇಸ್ಮೆಂಟ್ ಕವರ್ ಮಾಡ್ತಾರೆ. ಈ ಎರಡು ಕೇಸಲ್ಲಿ, ಓಕೆ, ದಿಸ್ ಇಸ್ ಎ, ಕನ್ಸಿಡರ್ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ. ಇನ್ ದಿಸ್ ಕೇಸ್ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ. ಸೊ ವರ್ಕ್ ಡನ್ ಬೈ ದೀಸ್ ಟು ಕಂಪೇರ್ ಮಾಡಿದ್ರೆ, ವರ್ಕ್ ಡನ್ ಬೈ ಎ ಈಸ್ ಲೆಸ್ ದ್ಯಾನ್ ವರ್ಕ್ ಡನ್ ಬೈ ಬಿ ಅಲ್ವಾ. ಸೊ ಅದೇ ರೀತಿ ಈ ಕೇಸಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ, ಇಲ್ಲಿ ಅಮೌಂಟ್ ಆಫ್ ಫೋರ್ಸ್ ಇಸ್ ಸೇಮ್, ಬಟ್ ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್ ಇಸ್ ಡಿಫರೆಂಟ್. ಯಾವ ತರ ಎಕ್ಸಾಂಪಲ್ ತಗೊಳ್ಳೋಣ. ಅಲ್ಲಿ ನೀವು 5 ಲೀಟರ್ 10 ಲೀಟರ್ ಅಂತ ವಾಟರ್ ಕನ್ಸಿಡರ್ ಮಾಡಿದ್ರಲ್ಲ, ಇವಾಗ ಏನ್ ಮಾಡ್ತೀರಾ ಅಂತಂದ್ರೆ, ನೀವು ಮತ್ತೆ ನಿಮ್ಮ ತಮ್ಮ, ಓಕೆ, ಎರಡು ಬಕೆಟ್ ಅಲ್ಲಿ ಸೇಮ್ ಅಮೌಂಟ್ ಆಫ್ ವಾಟರ್ ಇದೆ, ಕಂಪ್ಲೀಟ್ಲಿ ಫಿಲ್ಡ್. ಇವಾಗ ಏನಾಗುತ್ತೆ, ನಿಮ್ಮ ಮನೆ 2 ಅಥವಾ 3 ಫ್ಲೋರ್ ಇದೆ ಅನ್ಕೊಳ್ಳಿ. ಗ್ರೌಂಡ್ ಫ್ಲೋರ್ ಇಂದ ನೀವು ಆ ಬಕೆಟ್ಸ್ ನ ತಗೊಂಡೋಗ್ಬೇಕು. ಸೊ ನೀವೇನ್ ಮಾಡ್ತೀರಾ,
ಫಸ್ಟ್ ಅಲ್ಲಿ ನೀವು ಆ ಫುಲ್ ಬಕೆಟ್ನ ತಗೊಂಡು ಫಸ್ಟ್ ಫ್ಲೋರ್ ವರೆಗೂ ಕವರ್ ಮಾಡ್ತೀರಾ, ಅಂದ್ರೆ ಡಿಸ್ಪ್ಲೇಸ್ಮೆಂಟ್. ಓಕೆ, ನೀವು ಅಲ್ಲಿ ಆ ಡಿಸ್ಟೆನ್ಸ್ ವರೆಗೆ ಹೋಗ್ತೀರಾ. ನಿಮ್ ತಮ್ಮ ಏನ್ ಮಾಡ್ತಾರೆ, ಅದೇ ಬಕೆಟ್, ಅದೇ ಫುಲ್ ಆಗಿರೋ ಬಕೆಟ್ನ ಅವರು ಸೆಕೆಂಡ್ ಫ್ಲೋರ್ ವರೆಗೂ ತಗೊಂಡು ಹೋಗ್ತಾರ. ಈ ಎರಡು ಕೇಸಲ್ಲಿ ನೀವು ಮತ್ತೆ ನಿಮ್ಮ ತಮ್ಮನ ಕೇಸಲ್ಲಿ ಯಾರು ಜಾಸ್ತಿ ವರ್ಕ್ ಮಾಡ್ದಂಗಾಯ್ತು? ಡೆಫಿನೆಟ್ಲಿ ನಿಮ್ ತಮ್ಮ ತಾನೆ. ಸೊ ಸೇಮ್ ಅಮೌಂಟ್ ಆಫ್ ವಾಟರ್, ದಟ್ ಈಸ್ 10 ಲೀಟರ್ 10 ಲೀಟರ್, ಅಲ್ಲೇನ್ ಮಾಡ್ತೀರಾ, ಇಬ್ರು ಸೇಮ್ ಅಮೌಂಟ್ ಆಫ್ ಫೋರ್ಸ್ ಅಪ್ಲೈ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ನೀವು ನೋಡಬಹುದು 10 ಲೀಟರ್ 10 ಲೀಟರ್ ವಾಟರ್ ಇದೆ. ಸೊ ದಟ್ ಮೀನ್ಸ್ ಯು ಹ್ಯಾವ್ ಟು ಅಪ್ಲೈ ಸೇಮ್ ಫೋರ್ಸ್ ಆನ್ ದೋಸ್ ಬಕೆಟ್ಸ್. ಬಟ್ ಇಲ್ಲಿ ಏನು ಡಿಫ್ರೆನ್ಸ್ ಆಗಿರುತ್ತೆ ಅಂದ್ರೆ ದ ಹೈಟ್ ಯು ಕವರ್. ನೀವೇನ್ ಮಾಡ್ತೀರಾ, ಫಸ್ಟ್ ಫ್ಲೋರ್ ಅಲ್ಲೇ ನಿಂತ್ಕೊಂತೀರಾ, ಬಟ್ ನಿಮ್ ತಮ್ಮ ಏನ್ ಮಾಡ್ತಾರೆ, ಸೆಕೆಂಡ್ ಫ್ಲೋರ್ ವರೆಗೆ ಹೋಗ್ತಾರ. ಸೊ ಇಲ್ಲಿ ನಿಮ್ ತಮ್ಮ ನಿಮಗಿಂತ ಜಾಸ್ತಿ ವರ್ಕ್ ಮಾಡ್ದಂಗೆ ಆಯ್ತು, ರೈಟ್? ಸೊ ಇಲ್ಲಿ ಇಟ್ ಈಸ್ ಆಲ್ಸೋ ಡಿಪೆಂಡ್ಸ್ ಆನ್ ಡಿಸ್ಪ್ಲೇಸ್ಮೆಂಟ್ ಕವರ್ಡ್ ಬೈ ದ ಬಾಡಿ. ಸೊ ಈ ಸೆಕೆಂಡ್ ಕೇಸ್ ಅಲ್ಲಿ ನಾವು ನೋಡೋದಾದ್ರೆ ಅಗೇನ್ ಇಲ್ಲಿ ಫೋರ್ಸಸ್ ಆರ್ ಸೇಮ್, ದಟ್ ಈಸ್ F1 that is equal to F2, okay, but displacement S1 is less than S2. ಬಟ್ ಈ ಕೇಸ್ ಅಲ್ಲಿ ನೀವು ನೋಡೋದಾದ್ರೆ F1 is not equal to, ಹೇಳ್ಬೋದು F1 is less than F2 but S1 equal to S2. ಇಲ್ಲಿ ನಾವು ಹೇಳ್ಬೋದು ಇಲ್ಲಿ ವರ್ಕ್ ಡನ್ ಬೈ B case is more than work done by A case, ಅಥವಾ work done by A is less than work done by B, ಈ ತರ. ಸೊ ಇಲ್ಲಿ ಕಾನ್ಸ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಇಟ್ ಡಿಪೆಂಡ್ಸ್ ಆನ್ ಫೋರ್ಸ್. ಓಕೆ, ಸೇಮ್ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಕವರ್ ಮಾಡ್ಬೇಕಂದ್ರೆ ವರ್ಕ್ ಡನ್ ಡಿಪೆಂಡ್ಸ್ ಆನ್ ಎ ಫೋರ್ಸ್, ಮ್ಯಾಗ್ನೆಟ್ ಆಫ್ ಫೋರ್ಸ್. ನೀವು ಜಾಸ್ತಿ ಫೋರ್ಸ್ ಅಪ್ಲೈ ಮಾಡ್ತಿದ್ದೀರಾ ಆನ್ ದ ಬಾಡಿ ಅಂತಂದ್ರೆ ದಟ್ ಮೀನ್ಸ್ ಯು ಆರ್ ಡೂಯಿಂಗ್ ಮೋರ್ ವರ್ಕ್. ಇಫ್ ಆರ್ ಅಪ್ಲೈಯಿಂಗ್ ಲೆಸ್ ಫೋರ್ಸ್ ಅಂದ್ರೆ ಯು ಆರ್ ಡೂಯಿಂಗ್ ಲೆಸ್ ವರ್ಕ್ ಫಾರ್ ಎ ಕಾನ್ಸ್ಟೆಂಟ್ ಡಿಸ್ಪ್ಲೇಸ್ಮೆಂಟ್. ಅದೇ ಫಾರ್ ಕಾನ್ಸ್ಟೆಂಟ್ ಫೋರ್ಸ್, ಓಕೆ, ಫಾರ್ ಎ ಕಾನ್ಸ್ಟೆಂಟ್ ಫೋರ್ಸ್ ನೀವು ಜಾಸ್ತಿ ಡಿಸ್ಪ್ಲೇಸ್ಮೆಂಟ್ ಕವರ್ ಮಾಡಿದ್ರೆ ಯು ಆರ್ ಡೂಯಿಂಗ್ ಮೋರ್ ವರ್ಕ್. ಅದೇ ನೀವು ಕಮ್ಮಿ ಡಿಸ್ಪ್ಲೇಸ್ಮೆಂಟ್ ಕವರ್ ಮಾಡ್ತಾರೆ ಬೇರೆಯವರಿಗೆ ಕಂಪೇರ್ ಮಾಡ್ಕೊಂಡ್ರೆ ಅಂದ್ರೆ ಯು ಆರ್ ಡೂಯಿಂಗ್ ಲೆಸ್ ವರ್ಕ್ ಕಂಪೇರ್ ಟು ದೆಮ್. ಸೊ ಈ ಎಕ್ಸಾಂಪಲ್ಸ್ ಪ್ರಕಾರ ನಾವು ನೋಡಿದ್ದಾದ್ರೆ ಓಕೆ, ನಾವು ಏನ್ ಹೇಳ್ಬೋದು ಅಂತಂದ್ರೆ ವರ್ಕ್ ಡನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್ ವೆನ್ ಡಿಸ್ಪ್ಲೇಸ್ಮೆಂಟ್ ಇಸ್ ಕಾನ್ಸ್ಟೆಂಟ್. ಡಿಸ್ಪ್ಲೇಸ್ಮೆಂಟ್ ಇಸ್ ಕಾನ್ಸ್ಟೆಂಟ್. ಅದೇ ವರ್ಕ್ ಡನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್ ವೆನ್ ಫೋರ್ಸ್ ಇಸ್ ಕಾನ್ಸ್ಟೆಂಟ್. So both are directly proportional. Hence W, that is the work done, that is equal to F into S. Okay, idu vector quantity, idu vector quantity. Okay, so illi finally this is the expression for a work done. So illi symbol of the meaning baribekantandre W work done, F force applied on a body, yes displacement. Okay, idu actual formula. But generally ನಾವು ನ್ಯೂಮರಿಕಲ್ಸ್ ಸಾಲ್ವ್ ಮಾಡ್ಬೇಕಾದ್ರೆ ಡೈರೆಕ್ಟ್ಲಿ ನಾವು ಈ ತರ ಬರಿತೀವಿ, ಎಫ್ ಡಾಟ್ ಎಸ್ ಅಂತ ಬರಿತೀವಿ. ಓಕೆ, ನಾವು ವೆಕ್ಟರ್ಸ್ ಬರೆಯಲ್ಲ. ದಾಟ್ ಮೀನ್ಸ್ ವಿ ಆರ್ ರೈಟಿಂಗ್ ಇನ್ ಎ ಬ್ಲಾಕ್ ಲೆಟರ್. ಸೊ ಏನು ಆಲ್ರೆಡಿ ಸ್ಕೇಲರ್ಸ್ ಅಂಡ್ ವೆಕ್ಟರ್ಸ್ ಅಂತ ವಿಡಿಯೋ ಮಾಡಿದಿರಿ, ಬೇಸಿಕ್ ವಿಡಿಯೋಸ್ ಒಂದ್ಸತಿ ನೋಡಿ. ಓಕೆ, ಇಲ್ಲಿ ಬರೀತೀನಿ ನೋಡಿ, ಯಾವ್ದು ಓದಬೇಕು, ಬೇಸಿಕ್ ವಿಡಿಯೋಸ್ ಆಫ್ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್. ಸೊ ಈ ಬೇಸಿಕ್ ವಿಡಿಯೋನ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ವೆಕ್ಟರ್ಸ್ ನ ಪ್ರೆಸೆಂಟ್ ಮಾಡಬೇಕು ಅನ್ನೋದು. ಓಕೆ, ಸೊ ಇಷ್ಟ ಆಯ್ತು. ನೆಕ್ಸ್ಟ್ ಒನ್, ಸೊ ಇದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆಯ್ತು. ಹಾಗಿತ್ತಂದ್ರೆ ಯೂನಿಟ್, SI ಯೂನಿಟ್ ಆಫ್ ವರ್ಕ್ ಡನ್. ಸೊ ಜನರಲ್ ಫಾರ್ಮುಲಾ ನೋಡೋದಾದ್ರೆ F into S, right? Unit of force is Newton and unit of displacement is meter. So therefore unit of work done, okay, is a Newton meter. So ಇಲ್ಲಿ ನಾವು ಬರಿಬಹುದು SI unit of work ಅಥವಾ ವರ್ಕ್ ಡನ್ ಅಂತ ಬರಿಬಹುದು. ಓಕೆ, ವರ್ಕ್ ಡನ್ ಈಸ್ ನ್ಯೂಟನ್ ಮೀಟರ್. ಸಿಂಬಾಲಿಕಲಿ NM ಅಂತ ಬರೀತೀವಿ.
ಸೊ ಈ 1 nm ಅನ್ನೇ ನಾವು 1 ಜೌಲ್ ಅಂತ ಬರೀತಿದ್ವಿ. ಓಕೆ, ನೀವು ಒಂದ್ಸತಿ ಪ್ರೀವಿಯಸ್ ವಿಡಿಯೋಸ್ನ ನೋಡಿ. ಓಕೆ, 1 ನ್ಯೂಟನ್ ಮೀಟರ್. ಸೊ ವರ್ಕ್ ಡನ್ ಯೂನಿಟ್ ಕ್ಯಾನ್ ಬಿ 1 joule or 1 Newton meter. Okay, 1 joule is nothing but 1 Newton meter. So ಇಲ್ಲಿ ನಾವು ಏನು ಹೇಳ್ಬೋದು ಅಂತಂದ್ರೆ ಆರ್ ಜೌಲ್ ಅಂತ ಅರ್ಥ. SI unit of a work done is Newton meter or else a joule, that is represented by capital letter G. Okay, ನಿಮ್ಗೆ ಇಲ್ಲಿ ಕ್ವೆಶ್ಚನ್ ಬರುತ್ತೆ, ಸರ್ what do you mean by this joule? ಓಕೆ, ಅದ್ರ ಡೆಫಿನೇಷನ್ ಆಫ್ 1 joule ಬರೆಯೋದಾದ್ರೆ ಡೆಫಿನೇಷನ್ ಆಫ್ 1 joule ಇಲ್ಲಿ ನಾವು ಏನ್ ಬರಿಬಹುದು? ದ ವರ್ಕ್ ಡನ್ ಓಕೆ, ದ ವರ್ಕ್ ಇಲ್ಲಿ ನಾವು ಯಾವ ತರ ಬರಿಬಹುದು ಅಂದ್ರೆ 1 joule is the work done when 1 Newton of force applied on a body and it displaced by 1 meter. So this is the definition of 1 joule. Okay, so ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಲಿ ಅಂತ ಹೇಳಿ ಇಲ್ಲಿ ಬರೀತೀನಿ. ಫಾರ್ಮುಲಾ of work done is F is equal to F into S, that is a force into displacement. Unit is 1 joule ಆದ್ರೂ ಬರಿಬಹುದು or 1 Newton meter ಆದ್ರೂ ಬರಿಬಹುದು. ಸೊ ರಿಲೇಷನ್ ಬರೆಯೋದಾದ್ರೆ 1 joule is nothing but 1 Newton meter ಅಂತಾನು ಬರಿಬಹುದು. ಸೇಮ್. ಓಕೆ, 1 Newton meter ಆದ್ರೂ ಬರಿಬಹುದು ಅಥವಾ 1 joule ಆದ್ರೂ ಬರಿಬಹುದು. SI unit. ಓಕೆ, ಸೊ that means SI unit of a work done, it can be 1 joule or else 1 Newton meter. Simple. Okay, so next, ಈ ಫಾರ್ಮುಲಾ ಪ್ರಕಾರ ಮತ್ತೆ ಎಕ್ಸಾಂಪಲ್ ಪ್ರಕಾರ ನಾವು ನೋಡಿದ್ದಾದ್ರೆ W is equal to F into S. ಓಕೆ, ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಓಕೆ ವರ್ಕ್ ಡನ್ 0 ಆಗ್ಬೋದಾ? ವರ್ಕ್ ಡನ್ ಕ್ಯಾನ್ ಬಿ 0. ಎಸ್, ಆನ್ಸರ್ ಇಸ್ ಎಸ್. ಹೇಗೆ? ವರ್ಕ್ ಡನ್, ಟೈಪ್ಸ್ ಆಫ್ ವರ್ಕ್ ಡನ್ ಅಥವಾ ವರ್ಕ್ ಅಂತ ಬರೀತಿದ್ದೇನೆ. ಟೈಪ್ಸ್ ಆಫ್ ವರ್ಕ್. ಓಕೆ, ಟೈಪ್ಸ್ ಆಫ್ ವರ್ಕ್. ಸೊ ಇಲ್ಲಿ ಟೈಪ್ಸ್ ಆಫ್ ವರ್ಕ್ ಬರೆಯೋದಾದ್ರೆ ದ ಫಸ್ಟ್ ಒನ್ ಪಾಸಿಟಿವ್ ವರ್ಕ್ ಡನ್. ಓಕೆ, ಪಾಸಿಟಿವ್ ವರ್ಕ್ ಡನ್. ಪಾಸಿಟಿವ್ ವರ್ಕ್ ಡನ್. ಯಾವುದು ಈ ತರ ಪಾಸಿಟಿವ್ ವರ್ಕ್ ಡನ್ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ is along direction of force. ಸಪೋಸ್ ದ ಬಾಡಿ ಈ ತರ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಮಾಡಿದ್ವಿ. ಓಕೆ, ಎಕ್ಸಾಂಪಲ್ ಇಲ್ಲಿ ಬರ್ತಿದ್ದೀನಿ ಆಲ್ರೆಡಿ. ಓಕೆ, ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಮಾಡಿದ್ದೀನಿ. ಡಿಸ್ಪ್ಲೇಸ್ಮೆಂಟ್ ಯಾವ ಡೈರೆಕ್ಷನ್ ಆಗಿದೆ? ಸೇಮ್ ಡೈರೆಕ್ಷನ್ ಆಗಿದೆ. ಸೊ ಈ ತರ ಸಿಚುವೇಶನ್ ಇದ್ರೆ ನಾವು ಪಾಸಿಟಿವ್ ವರ್ಕ್ ಡನ್ ಅಂತ ಕರಿತೀವಿ. ಅದೇ ನೆಗೆಟಿವ್ ವರ್ಕ್ ಡನ್ ಯಾವ ತರ ಕರಿತೀವಿ? ಫಾರ್ ಎಕ್ಸಾಂಪಲ್, ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗಿದೆ. ಓಕೆ, ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಮಾಡ್ತೀವಿ, ಬಟ್ ಬಾಡಿ ಮೂವಿಂಗ್ ಅಪೋಸಿಟ್ ಡೈರೆಕ್ಷನ್, ಅದನ್ನು ನಾವು ನೆಗೆಟಿವ್ ವರ್ಕ್ ಡನ್ ಅಂತ ಕರಿತೀವಿ. ಎಲ್ಲಿ ನೋಡ್ತೀವಿ ಸರ್ ನಾವು ಈ ತರ ವರ್ಕ್ ಡನ್? ನೆಗೆಟಿವ್ ವರ್ಕ್ ಡನ್ ಇರುತ್ತಾ? ಎಸ್. ಇಲ್ಲಿ ನೀವು ಇನ್ನೊಂದು ಕ್ವಶನ್ ಕೇಳಬಹುದು, ಸರ್ ವರ್ಕ್ ಡನ್ ಇಸ್ ಎ ಸ್ಕೇಲರ್ ಕ್ವಾಂಟಿಟಿ, ಹೌ ಕ್ಯಾನ್ ಇಟ್ ಬಿ ನೆಗೆಟಿವ್ ಅಂತ? ಇಟ್ ಇಂಡಿಕೇಟ್ಸ್ ಅ ನೇಚರ್. ಓಕೆ, ನೆಗೆಟಿವ್ ವರ್ಕ್ ಡನ್ ಅಂತಂದ್ರೆ ಇಟ್ ಇಂಡಿಕೇಟ್ಸ್ ಅ ನೇಚರ್. ಏನ್ ನೇಚರ್ ಹೇಳುತ್ತೆ? ವೆನ್ ಫೋರ್ಸ್ ಈಸ್ ಅಪ್ಲೈಡ್, ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಈಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಫೋರ್ಸ್ ಅಂತ ಹೇಳುತ್ತೆ ಅಷ್ಟೇ. ಓಕೆ, ಈ ನೆಗೆಟಿವ್ ವರ್ಕ್ ಡನ್ ಅಂತಂದ್ರೆ ಯಾವ ಕೇಸಲ್ಲಿ ನೋಡಿದ್ವಿ ಅಂದ್ರೆ, ಫಾರ್ ಎಕ್ಸಾಂಪಲ್, ಟೇಕ್ ಎ ಒನ್ ಆಬ್ಜೆಕ್ಟ್ ಅಂಡ್ ಥ್ರೋ
throw it upward. What is the motion of body? Vertical upward. Force due to gravity? Downward. Force ಯಾವ ಕಡೆ? Act like the force due to gravity towards the center of earth, right? So ಯಾವುದೇ ಬಾಡಿನ upward ಅಲ್ಲಿ ಥ್ರೋ ಮಾಡಿದ್ರೆ motion of the body is moving upward, but force of gravity downward. So force downward direction, but motion of a body opposite. So ಈ ಕೇಸಲ್ಲಿ ನಾವು ನೆಗೆಟಿವ್ ವರ್ಕ್ ಡನ್ ಅಂತ ಕರಿತೀವಿ. ನೆಗೆಟಿವ್ ವರ್ಕ್ ಡನ್ ಅಂತ ಕರಿತೀವಿ. Okay, so next one, second case, that is negative work done. Work done. ಇಲ್ಲಿ ಏನಾಗುತ್ತೆ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಈಸ್ ಅಪೋಸಿಟ್ ಟು ಎಫ್ ದಟ್ ಈಸ್ ಎ ಫೋರ್ಸ್ ಈ ಕಡೆ ಅಪ್ಲೈ ಆಗ್ತಿದ್ರೆ ದ ಬಾಡಿ ಇಸ್ ಮೂವಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್, ಬಟ್ ಹಾರಿಜೆಂಟಲ್ ಅಲ್ಲಿ ನಿಮ್ಗೆ ಕಾಣಲ್ಲ, ಬಟ್ ವರ್ಟಿಕಲಿ ಕಾಣಿಸುತ್ತೆ. ಓಕೆ, ಓನ್ಲಿ ದಟ್ ಈಸ್ ದ ಡ್ಯೂ ಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಓಕೆ, ಅಥವಾ ನೀವು ಯಾವುದಾದ್ರು ಒಂದು ಬಾಡಿನ ವರ್ಟಿಕಲಿ ಅಪ್ವರ್ಡ್ ಥ್ರೋ ಮಾಡಿದ್ರೆ ಮೋಷನ್ ಆಫ್ ಬಾಡಿ ಮೂವಿಂಗ್ ಅಪ್ವರ್ಡ್. ಓಕೆ, ದ ಬಾಡಿ ಇಸ್ ಮೂವಿಂಗ್ ಅಪ್ವರ್ಡ್, ಫೋರ್ಸ್ ಡ್ಯೂ ಟು ಗ್ರಾವಿಟಿ ಡೌನ್ವರ್ಡ್, ಅಪೋಸಿಟ್ ಇನ್ ಡೈರೆಕ್ಷನ್ ಅಂತಾನೆ, ದಟ್ ಈಸ್ 180 ಡಿಗ್ರಿ. ಓಕೆ, ಅಲ್ಲಿ ನಿಮಗೆ ನೆಗೆಟಿವ್ ವರ್ಕ್ ಡನ್ ಸಿಗುತ್ತಾ. ಸೊ ನೆಕ್ಸ್ಟ್ ಒನ್, ಲಾಸ್ಟ್ ಒನ್, ದಟ್ ಈಸ್ ಝೀರೋ ವರ್ಕ್ ಡನ್. ಎಸ್, ಝೀರೋ ವರ್ಕ್ ಡನ್. ಝೀರೋ ವರ್ಕ್ ಡನ್ ಪಾಸಿಬಿಲಿಟಿ ಇದೆನಾ? ಎಸ್, ಅಫ್ಕೋರ್ಸ್. ಯಾವಾಗ ಎ ಫೋರ್ಸ್ ಇಸ್ ಝೀರೋ or else displacement is zero. Displacement zero ಅಂತಂದ್ರೆ ಏನಾಗುತ್ತೆ? ಡಿಸ್ಪ್ಲೇಸ್ಮೆಂಟ್ ಝೀರೋ ಅಂತಂದ್ರೆ ದ ಬಾಡಿ ಇಸ್ ನಾಟ್ ಮೂವಿಂಗ್ ಎಟ್ ಆಲ್, ಇಟ್ ರಿಮೈನ್ಸ್ ಇನ್ ದ ಸೇಮ್ ಪೊಸಿಷನ್. ಹಾಗೆ ಇನ್ನೊಂದು, ಅಂಡ್ ಎಫ್ ಈಸ್ ಪರ್ಪೆಂಡಿಕ್ಯುಲರ್ ಟು ಡಿಸ್ಪ್ಲೇಸ್ಮೆಂಟ್ ಅಂತ. ಈ ಕೇಸಸ್ ಅನ್ನು ನೀವು ಹೈಯರ್ ಸ್ಟಡೀಸ್ ಅಲ್ಲಿ ಓದ್ತೀರಾ, ಅಂದ್ರೆ 11th ಗ್ರೇಡ್ ಅಲ್ಲಿ. ಓಕೆ, ಸ್ಪೆಷಲ್ ಕೇಸಸ್ ಬರುತ್ತೆ. ಓಕೆ, ವೆನ್ ಯು ಕಾಲ್ ಇಟ್ ಆಸ್ ಎ ವರ್ಕ್ ಇಸ್ ಪಾಸಿಟಿವ್, ಅಂಡ್ ವೆನ್ ಯು ಕಾಲ್ ಇಟ್ ಆಸ್ ಎ ವರ್ಕ್ ಡನ್ ಇಸ್ ನೆಗೆಟಿವ್, ಅಂಡ್ ವೆನ್ ಯು ಕಾಲ್ ಇಟ್ ಆಸ್ ಎ ವರ್ಕ್ ಡನ್ ಇಸ್ ಝೀರೋ. ಓಕೆ, ಸೆಂಟಿಪಿಟಲ್ ಅಂಡ್ ಸೆಂಟಿಪಿಟಲ್ ಫೋರ್ಸ್ ಅಂತ ಬರುತ್ತೆ. ವರ್ಕ್ ಡನ್ ಬೈ ದ ಸೆಂಟಿಪಿಟಲ್ ಫೋರ್ಸ್ ಇಸ್ ಝೀರೋ ಅಂತ ಹೇಳ್ತೀರಾ. ಹೇಗೆ? ವಾಟ್ ಇಸ್ ದ ವರ್ಕ್ ಡನ್ ಬೈ ಸ್ಯಾಟಲೈಟ್ ಮೂವಿಂಗ್ ಅರೌಂಡ್ ದ ಅರ್ತ್ ಅಂತ ಕೇಳ್ತಾರ. ವಾಟ್ ಇಸ್ ದ ವರ್ಕ್ ಡನ್? ಝೀರೋ. ಯಾಕೆ ಅಂತಂದ್ರೆ ಇಲ್ಲಿ ದ ಫೋರ್ಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ. ಓಕೆ, ಅದನ್ನ ಲೇಟರ್ ಆನ್ ಕಲಿತೀರಾ. ಓಕೆ, ಸೊ ನೆಕ್ಸ್ಟ್ ಒನ್, ಕ್ವಶನ್ ನಾವು ನೋಡೋದಾದ್ರೆ ಇಷ್ಟೇ ಬರೋದು ಎಕ್ಸಾಮ್ಸ್ಗೆ, ಇದು ಬಿಟ್ಟು ಬೇರೆ ಯಾವುದೂ ಬರಲ್ಲ. ಓಕೆ, ದ ಫೋರ್ಸ್ 5 Newton is acting on a body. The object is displaced through 2 meter in the direction of force. In the direction of force andre is it a positive work done or negative work done or zero work done? Yes, of course it is a positive work done. Yake ಇಲ್ಲಿ ನೋಡಿ, in the direction of the force, along the direction of force anta ಹೇಳ್ತಿರೋದು. along the direction of force andre it is a positive work done. Okay, if the force acts on the object all through the displacement, then what is the work done? So before solving, first we have to write down data. So data prakara ಏನಿದೆ? data prakara force is 5 Newton, okay, and displacement is 2 meter. Then you have to calculate work done. Simple, by mathematical formula, direct ನೀವು ಬರಿಬಹುದು. by mathematical formula, work done that is equal to F into S. So W is equal to F is 5 Newton into displacement is 2 meter. So W is equal to 5 into 2, 10. So SI unit of force is Newton, SI unit of a displacement is meter. Okay, so this is your required solution. ಇನ್ನೊಬ್ರು ಹೇಳ್ತಾರೆ, ಸರ್ ನೀವು ಆಲ್ರೆಡಿ ಜೌಲ್ ಅಂತ ಹೇಳಿದ್ರಲ್ಲ. Yes, of course you can present it in the joule also. So W is equal to 10 ನ್ಯೂಟನ್ ಮೀಟರ್ನ, ಓಕೆ, ಈ ಪ್ಲೇಸ್ ಅಲ್ಲಿ ನ್ಯೂಟನ್ ಮೀಟರ್ ಪ್ಲೇಸ್ ಅಲ್ಲಿ ಜೌಲ್ ಅಂತ ಇಡಬಹುದು. ಜೌಲ್. ಓಕೆ, ಸೊ ದಿಸ್ ಇಸ್ ಒನ್ ಕ್ವಶನ್. ಸೊ ಸೆಕೆಂಡ್ ಒನ್, ಎ ಪೋರ್ಟರ್ ಲಿಫ್ಟ್ಸ್ ಅ ಲಗೇಜ್. ಓಕೆ, ಪೋರ್ಟರ್ ಲಿಫ್ಟ್ಸ್ ಅ ಲಗೇಜ್ ಆಫ್ 15 kg. 15 kg ಇದೆ. 15 kg ಅಂದ್ರೇನು? mass of the body from the ground and puts it on his head 1.5 meter above the ground. Calculate the work done by him on the luggage. So ಏನಾಗಿರುತ್ತೆ ಅಂದ್ರೆ, ನಾವು ವಿಜುವಲಿ ನಾವು ನೋಡ್ಬೇಕಾದ್ರೆ, ಓಕೆ, ಸೊ ದಿಸ್ ಇಸ್ ದ ಗ್ರೌಂಡ್. ಓಕೆ, ದಿಸ್ ದ ಗ್ರೌಂಡ್, ಇಲ್ಲಿ ಲಗೇಜ್ ಇದೆ. ಓಕೆ, this is the luggage. Okay, consider this is the luggage. This is the luggage.
ಇಲ್ಲಿ porter, okay, porter, and this is luggage. ಲಗೇಜ್, ಓಕೆ. ಸೊ ಇವಾಗ ಏನಾಗುತ್ತೆ, ಈ ಪಾರ್ಟರ್ ಏನ್ ಮಾಡ್ತಾನೆ, ಈ ಬಾಕ್ಸ್ ನ ತಗೊಂಡು ತಲೆ ಮೇಲೆ ಇಟ್ಕೋತಾನೆ. ಯಾವ ತರ ನಿಮಗೆ ಡಯಾಗ್ರಾಮೆಟಿಕಲ್ ತೋರಿಸ್ತಾನೆ, ಓಕೆ. ಈ ತರ ಇಟ್ಕೊಂತಾನೆ. ಸೊ ಇಲ್ಲಿಂದ ಇಲ್ಲಿಗೆ, ಓಕೆ, ಹೈಟ್ ಈಸ್ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಹೈಟು, 1.5 ಮೀಟರ್, ಓಕೆ. ಹಾಗೆ ಇದರ ಮಾಸ್ ಎಷ್ಟು, 15 kg, 15 kg ಮತ್ತೆ 1.5 ಮೀಟರ್. ಸೊ ಅಕಾರ್ಡಿಂಗ್ ಟು ದ ಡೇಟಾ, given data, mass that is 15 kg and displacement it is 1.5 meter, and you have to calculate work done. ನಿಮ್ಮ theoretical concept ಪ್ರಕಾರ W is equal to F into S, right? F into S. ಸರ್ ನಮಗೆ S ಮಾತ್ರ ಇದೆ, that is the displacement, but we do not have F, that is a force. ಸೊ ಫೋರ್ಸ್ ಯಾವ ತರ, ನೀವು ಒಂದು ಲಗೇಜ್ ನ ಈ ತರ ತಗೊಂಡು ಮೇಲೆ ಇಟ್ಕೊಂಡ್ರೆ ಯಾವ ತರ ಫೋರ್ಸ್ ಆಕ್ಟ್ ಆಗುತ್ತೆ, ದಟ್ ಈಸ್ ಡ್ಯೂ ಟು ಫೋರ್ಸ್ ಡ್ಯೂ ಟು ಗ್ರಾವಿಟಿ. ಫೋರ್ಸ್ ಡ್ಯೂ ಟು ಗ್ರಾವಿಟಿ ಯಾವ ಡೈರೆಕ್ಷನ್ ಅಲ್ಲಿ, ಡೌನ್ವರ್ಡ್ ಡೈರೆಕ್ಷನ್. ಇಲ್ಲಿ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಆಗುತ್ತೆ. ಫೋರ್ಸ್ ಡ್ಯೂ ಟು ಗ್ರಾವಿಟಿಯಲ್ಲಿ ನಾವು ಒಂದು ಕಾನ್ಸೆಪ್ಟ್ ಕಲ್ತಿದ್ವಿ, ಏನಂತಂದ್ರೆ ವೇಟ್ ಆಫ್ ದ ಬಾಡಿ. ವೇಟ್ ಆಫ್ ದ ಬಾಡಿ ಅಂತಂದ್ರೆ ಏನ್ ಹೇಳುತ್ತೆ, ಇಟ್ ಇಸ್ ದ ಫೋರ್ಸ್ ಆಫ್ ಎ ಗ್ರಾವಿಟಿ ಆಕ್ಟಿಂಗ್ ಆನ್ ದ ಮಾಸ್ ಆಫ್ ದ ಬಾಡಿ ಎಂ. ಅದನ್ನ ನಾವು ವೇಟ್ ಆಫ್ ದ ಬಾಡಿ ಅಂತ ಕರಿತಿದ್ವಿ. ಸೊ ವೇಟ್ ಆಫ್ ದ ಬಾಡಿ ಯಾವ ತರ ಬರೀತಿದ್ವಿ, weight of the body is nothing but m into g ಅಂತ ಬರೀತೀವಿ ತಾನೆ. ಸೊ ದಿಸ್ ಈಸ್ ಡ್ಯೂ ಟು ಫೋರ್ಸ್ ಆಫ್ ಗ್ರಾವಿಟಿ, ರೈಟ್? ಫೋರ್ಸ್ ಆಫ್ ಗ್ರಾವಿಟಿ, ಎಫ್ ಜಿ ಅಂತ ಕರಿತೀನಿ, ಫೋರ್ಸ್ ಆಫ್ ಗ್ರಾವಿಟಿ. ಸೊ ಈ ಫಾರ್ಮುಲಾನೇ ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಏನಂತ, ಸೊ ಡಬ್ಲ್ಯೂ ಈಕ್ವಲ್ಸ್ ಟು, ಇನ್ ಪ್ಲೇಸ್ ಆಫ್ ಎಫ್ ಜಿ ಐ ಕ್ಯಾನ್ ರೈಟ್ ಇಟ್ ಆಸ್ ಎ ಎಂ ಜಿ ಎಸ್ ಅಂತ. ಗಾಟ್ ಇಟ್? ಎಂ ಜಿ ಎಸ್. ಅಥವಾ ಇನ್ ಪ್ಲೇಸ್ ಆಫ್ ಅ ಡಿಸ್ಪ್ಲೇಸ್ಮೆಂಟ್, ಆರಿಜೆಂಟಲ್ ಇದ್ರೆ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿಬಹುದು, ಅದೇ ವರ್ಟಿಕಲ್ ಇದ್ರೆ ಹೈಟ್ ಅಂತ ಕರಿತೀವಿ. ಸೊ ಈ ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ಹೈಟ್ ಅಂತ, ಹೈಟ್. ಸೊ ಫೈನಲಿ ದ ಫಾರ್ಮುಲಾ ವಿಲ್ ಬಿ ಎಂ ಜಿ ಎಚ್. ಸೊ ಇವಾಗ ನೀವೇನ್ ಮಾಡಬೇಕು ಅಂತಂದ್ರೆ ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಡಬ್ಲ್ಯೂ ಇಸ್ ಈಕ್ವಲ್ ಟು ಎಂ ಇಸ್ 15, ಇಲ್ಲಿ ಜಿ ವ್ಯಾಲ್ಯೂ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ನಾನು ರಫ್ ಆಗಿ 10 ಅಂತ ಕನ್ಸಿಡರ್ ಮಾಡ್ತೀನಿ, 10 ನ್ಯೂಟನ್ ಪರ್ ಕೆಜಿ ಅಥವಾ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ. ಎಚ್ ಎಷ್ಟಿದೆ, 1.5. ನೀವು ನೋಡ್ಬೋದು 1.5 ಇಂಟು 10 ಇಂಟು 15 ಎಷ್ಟಾಗುತ್ತೆ. ಸೊ 15 ಆಸ್ ಇಟ್ ಇಸ್ 10 ನ 1.5 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 15 ಸಿಗುತ್ತೆ. ಓಕೆ, ಸೊ 15 ನ ನಾವು ಸಿಂಪ್ಲಿಫೈ ಮಾಡಿದ್ರೆ ಏನು ಸಿಗುತ್ತೆ, ವರ್ಕ್ ಡನ್ ದಟ್ ಈಸ್ ಈಕ್ವಲ್ ಟು 15 ಇಂಟು 15. ಸೊ ವರ್ಕ್ ಡನ್ 15 ಇಂಟು 15 ಮಾಡಬೇಕಾದ್ರೆ, ಸೊ ಜಸ್ಟ್ ಸೊ 15 ಇಂಟು 10 ಇಂಟು 1.5 225 ಆಗುತ್ತೆ, 225 ಜೌಲ್ ಅಂತ ಬರಿಬೋದು, ಅಥವಾ 225 ನ್ಯೂಟನ್ ಮೀಟರ್ ಅಂತಾನು ಬರಿಬೋದು. ಓಕೆ, ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಸೊಲ್ಯೂಷನ್. This is your required solution. Okay, next one. A pair of blocks exerts a force. ಇಲ್ಲಿ ಫೋರ್ಸ್ ಕೊಟ್ಟಿದ್ದಾರೆ ಎಷ್ಟು, that is F is equal to 140 Newton. Okay, on plough. The field being ploughed is 15 meter. So ಇಲ್ಲಿ 15 meter ಇಲ್ಲೇ ಬರೀತೀನಿ, 15 meter displacement ಕೊಟ್ಟಿದ್ದಾರೆ. How much work is done in ploughing the length of the field ಅಂತ. ಸೊ ಡೇಟಾ ಪ್ರಕಾರ ನಾವು ಹೇಳೋದಾದ್ರೆ F equals to 140 Newton, displacement is 15 meter, and what is the work done? ಸೊ ಇದನ್ನ ನೀವು ಸಾಲ್ವ್ ಮಾಡಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಓಕೆ,
ಕಮೆಂಟ್ ಯೋರ್ ಆನ್ಸರ್. ಕಮೆಂಟ್ ಯೋರ್ ಆನ್ಸರ್. ನೋಡ ಎಷ್ಟು ಜನ ಆನ್ಸರ್ ಮಾಡ್ತೀರಾ ಅಂತ. ಓಕೆ, ನೋಡ ಎಷ್ಟು ಬೇಗ ಮಾಡ್ತಾರೆ, ಎಷ್ಟು ಬೇಗ ಆನ್ಸರ್ ಮಾಡ್ತೀರಾ ಅನ್ನೋದು. ಸೊ ಯೂಸ್ ದಿಸ್ ಫಾರ್ಮುಲಾ. ಯೂಸ್ ದಿಸ್ ಫಾರ್ಮುಲಾ. ಓಕೆ, ಸೊ ದಿಸ್ ಈಸ್ homework question. Homework question. Okay, so next. Okay, so this is all about today's session. So now ಇವತ್ತು ವರ್ಕ್ ಅಂದ್ರೇನು, ಯಾವಾಗ ವರ್ಕ್ ಡನ್ ಅಂತ ಕರಿತೀವಿ, ಯಾವಾಗ ಝೀರೋ ವರ್ಕ್ ಡನ್ ಅಂತ ಕರಿತೀವಿ, ಮತ್ತು ಅದರ ಕಂಡೀಷನ್ ಏನು, ಹೇಗೆ ನಾವು ವರ್ಕ್ನ ಮೆಜರ್ ಮಾಡ್ತೀವಿ, ಹಾಗೆ ನಾವು ಯಾವ ಥರ ನಾವು ನೆಗೆಟಿವ್ ವರ್ಕ್ ಡನ್, ಪಾಸಿಟಿವ್ ವರ್ಕ್ ಡನ್ ಮತ್ತೆ ಝೀರೋ ವರ್ಕ್ ಡನ್ ಅಂತ ಕರಿತೀವಿ ಅನ್ನೋದು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ಓಕೆ, ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.